ಏತೇರಚಂತಃ ಸರ್ವದೇವೇ ಕಂದರಗಂ ಕುಬೇರಾಯ ವೈಷ್ಣವನಾಯ ಮಹಾರಾಜಾಯ ನಮಃ ಮಂಗಲನೇರಾಜ ನಮಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಯದ್ವಿದ್ಯಾಧೀಶಗುರೋ ಶುಶ್ರೂಷಾನ್ಯಾ ನರೋಚತೆ ತಸ್ಮಾತ್ ಅಸ್ತ್ವೇಷಾ ಭಕ್ತಿಯುಕ್ತಾ ಶ್ರೀ ವಿದ್ಯಾಧೀಶ ಪಾದಯೋಸ್ಸೇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಪಾಂಡವರು ಹಾಗೂ ಯಾದವರು ಅವರ ಸಂವಾದವನ್ನು ನಾವು ಕೇಳಿದೆವು. ಆರಂಭದಲ್ಲಿ ಬಲರಾಮ ಕೃಷ್ಣನಲ್ಲಿ ಪಾಂಡವರ ದುಃಖವನ್ನು ಹೇಳಿದ. ಅನಂತರದಲ್ಲಿ ಸಾತ್ಯಕಿ ಸುಮ್ಮನೆ ನಾವು ದುಃಖ ಪಡ್ತಕ್ಕಂತಹ ಕಾಲ ಅಲ್ಲ, ನಾವು ಯುದ್ಧವನ್ನು ಮಾಡಬೇಕು, ನಾವೆಲ್ಲರೂ ಕೂಡ ಬಲಶಾಲಿಗಳೇ. ಕೃಷ್ಣನಾಗಲಿ ಬಲರಾಮನಾಗಲಿ, ಸ್ವತಃ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಮಹಾರಥಿಕರೇ. ನಾವ್ಯಾಕೆ ಸುಮ್ಮನೆ ಅವರ ವಂಚನೆಗೆ, ಅವರ ಮೋಸಕ್ಕೆ ಒಳಗಾಗಿ ದುಃಖವನ್ನು ಪಡಬೇಕು? ತಕ್ಷಣ ಯುದ್ಧವನ್ನು ಸಾರೋಣ ಅನ್ನುವ ಮಾತನ್ನು ಸಾತ್ಯಕಿ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಪಾಂಡವರು ತಮ್ಮ ಸ್ವಂತ ಪರಾಕ್ರಮದಿಂದ ಶತ್ರುಗಳನ್ನು ಗೆದ್ದು ರಾಜ್ಯದಲ್ಲಿ ಕುಳಿತುಕೊಳ್ತಾರೆ, ಕಾಲ ಬರಬೇಕಷ್ಟೇ ಅನ್ನುವ ಮಾತನ್ನು ಕೃಷ್ಣ ಹೇಳಿದ. ಯುಧಿಷ್ಠಿರನು ಕೂಡ ಖಂಡಿತವಾಗಿಯೂ ಕೂಡ ಅಂಥ ಕಾಲ ಬರುತ್ತೆ, ನಿಮ್ಮ ಸಹಾಯ ಸಹಕಾರ ನಮಗೆ ಅವಶ್ಯವಾಗಿ ಬೇಕು ಅಂತ ಯುಧಿಷ್ಠಿರನು ಕೂಡ ಹೇಳಿ ಪರಸ್ಪರ ಬೀಳ್ಕೊಟ್ರು. ಇಬ್ಬರು ದ್ವಾರಕೆಯಿಂದ ಯಾದವರು ಬಂದಿದ್ದರು, ಪ್ರಭಾಸ ಕ್ಷೇತ್ರದಿಂದ ಪಾಂಡವರು ಪರಸ್ಪರ ಬೀಳ್ಕೊಟ್ಟು ಅವರವರ ದಾರಿಗೆ ಅವರು ಹೋದರು ಅನ್ನುವ ಕಥೆ ತನಕ ನಿನ್ನೆ ಆಯಿತು. ಪಾಂಡವರು ದ್ವಾರಕೆಗೆ ಹೋದರೆ, ಯಾದವರು ದ್ವಾರಕೆಗೆ ಹೋದರೆ ಪಾಂಡವರು ಪ್ರಭಾಸ ಕ್ಷೇತ್ರದಿಂದ ಮುಂದೆ ಪಯೋಷ್ಣಿ ಅನ್ನುವ ನದಿಗೆ ಸಂಚಾರವನ್ನು ಬೆಳೆಸ್ತಾ ಇದ್ದಾರೆ. ಪಯೋಷ್ಣಿ ಅನ್ನುವ ನದಿ ಬಹಳ ಶ್ರೇಷ್ಠವಾಗಿ ಇರತಕ್ಕಂಥದ್ದು. ವಿಂಧ್ಯ ಪರ್ವತದಲ್ಲಿ ಹುಟ್ಟಿ ಪಶ್ಚಿಮ ಸಮುದ್ರವನ್ನು ಸೇರತಕ್ಕಂತಹ ಬಹಳ ಪವಿತ್ರಕರವಾದಂತಹ ನದಿ. ಆ ನದಿಗೆ ಲೋಮಶ ಅನ್ನುವ ಮಹರ್ಷಿಗಳ ಜೊತೆಯಲ್ಲಿ ಯುಧಿಷ್ಠಿರ ಸಂಚಾರವನ್ನು ಬೆಳೆಸ್ತಾ ಇದ್ದಾನೆ. ಜಗಾಮ ಪುಣ್ಯಾಂ ಸರಿತಂ ಪಯೋಷ್ಣೀಂ. ಪಯೋಷ್ಣಿ ಅನ್ನುವ ಸರಿತ್ ನದಿಗೆ ಯುಧಿಷ್ಠಿರ ಸಭ್ರಾತೃಬಂಧಸ್ಸಹ ಲೋಮಶೇನ, ಲೋಮಶ ಅನ್ನುವ ಮುನಿಯ ಜೊತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆ ನದಿಯ ತೀರದಲ್ಲಿ ಬಹಳ ಸಂತೋಷದಿಂದ ಸ್ವಲ್ಪ ಕಾಲ ಯುಧಿಷ್ಠಿರ ವಾಸವನ್ನು ಮಾಡ್ತಾನೆ. ಸುಖೇನ ಸೋಮೇನ ವಿಮಿಶ್ರಿತೋದಾಂ ಪಯೋಷ್ಣೀಂ ಪ್ರತಿಸೋಧ್ಯುವಾಸ. ಅಲ್ಲಿ ಯುಧಿಷ್ಠಿರ ಸ್ವಲ್ಪ ದಿನಗಳ ಕಾಲ ವಾಸವನ್ನು ಮಾಡ್ತಾನೆ. ಇಲ್ಲಿ ಗ್ರಂಥಕಾರರು ಬರಿಬೇಕಾದರೆ ಸುಖೇನ ಅಧ್ಯುವಾಸ ಅಂತ ಬರೀತಾರೆ. ಬಹಳ ಸುಖವಾಗಿ ಅಲ್ಲಿ ವಾಸವನ್ನು ಮಾಡಿದ ಅಂತ. ಉಳಿದವರ ದೃಷ್ಟಿಯಲ್ಲಿ ಪಾಂಡವರು ಕಾಡಿನಲ್ಲಿ ತಿರುಗಾಡ್ತಾ ಏನೋ ಗಡ್ಡೆ ಗೆಣಸನ್ನು ತಿನ್ನುತ್ತಾ ನಾರು ಮಡಿಯನ್ನು ಉಟ್ಕೊಂಡು ಬಹಳ ದುಃಖ ಪಡ್ತಾ ಇದ್ದಾರೆ. ಆದರೆ ಪಾಂಡವರು ಬಹಳ ಸಂತೋಷವಾಗೇ ಇದ್ದಾರೆ. ಯಾಕೆ ಅಂತಂದರೆ ವನವಾಸವನ್ನು ಮಾಡಿದ್ದಾರೆ.
ನಾನು ನಿನ್ನೆ ಹೇಳಿದಂತೆ ವನವಾಸ ಅಂತಂದರೆ ಪರಮಾತ್ಮನ ಜೊತೆಯಲ್ಲಿ ವಾಸ. ವನ ಶಬ್ದದ ಮುಖ್ಯ ಅರ್ಥ ಪರಮಾತ್ಮ. ವನವಾಸ ಅಂತಂದರೆ ಪರಮಾತ್ಮನ ಜೊತೆಯಲ್ಲಿ ವಾಸ. ಉಪವಾಸ ಅಂತ ನಾವು ಕರಿತೇವೆ. ಏಕಾದಶಿ ಉಪವಾಸ, ದ್ವಾದಶಿ ಅಂತ. ಉಪವಾಸ ಅಂತಂದರೆ ಉಪ ಅಂದರೆ ಹತ್ತಿರ, ಹತ್ತಿರ ವಾಸ ಮಾಡೋದಕ್ಕೆ ಉಪವಾಸ ಅಂತಾರೆ. ಇವತ್ತಿನ ದಿವಸ ಉಪವಾಸ ಅಂತಂದರೆ ನಿರಾಹಾರ ಅನ್ನುವ ಅರ್ಥದಲ್ಲಿ ನಾವು ಹೇಳ್ತೇವೆ. ಯಾವ ಆಹಾರವೂ ಕೂಡ ಇಲ್ಲದೆ ಇರತಕ್ಕಂಥದ್ದು, ಫಾಸ್ಟಿಂಗ್ ಅಂತ. ಅದು ಉಪವಾಸ ಶಬ್ದದ ಇವತ್ತಿನ ಅರ್ಥ. ಆದರೆ ಉಪವಾಸ ಶಬ್ದದ ಅರ್ಥ ಹತ್ತಿರದಲ್ಲಿ ವಾಸ ಮಾಡೋದು ಅಂತ ಅರ್ಥ. ಯಾರ ಹತ್ತಿರ ಅಂದರೆ ಪರಮಾತ್ಮನ ಹತ್ತಿರ. ಪರಮಾತ್ಮನ ಹತ್ತಿರ ವಾಸ ಮಾಡೋದಕ್ಕೆ ಉಪವಾಸ ಅಂತ ಕರೀತಾರೆ. ಏಕಾದಶಿ ದಿವಸ ವಿಶೇಷವಾಗಿ ನಾವು ಪರಮಾತ್ಮನ ಹತ್ತಿರ ಇರಬೇಕು. ಉಳಿದ ದಿವಸ ಊಟ ಮಾಡುವ ಕೆಲಸ ಇರುತ್ತೆ. ಅದಕ್ಕಾಗಿ ತುಂಬ ಗಡಿಬಿಡಿ, ಆ ಪದಾರ್ಥಗಳನ್ನು ಜೋಡಿಸ್ತಕ್ಕಂಥದ್ದು, ಈ ಎಲ್ಲ ಕೆಲಸಗಳಿರುತ್ತೆ. 15 ದಿವಸದಲ್ಲಿ ಒಂದು ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕು. ನಮ್ಮ ಪಚನೇಂದ್ರಿಯಕ್ಕೆ ವಿರಾಮವನ್ನು ಕೊಡುವ ಕಾಲ ಅದು. ತಿಂದ ಆಹಾರ ಜೀರ್ಣ ಆಗಬೇಕು. ರಾತ್ರಿಯ ಹೊತ್ತು ನಾವು ತಿಂದು ಮಲಗಿರ್ತೇವೆ, ಆ ಜೀರ್ಣಾಂಗ ಅದು ಕೆಲಸವನ್ನು ಮಾಡ್ತಾನೇ ಇರುತ್ತೆ. ಅದಕ್ಕೆ ವಿಶ್ರಾಂತಿಯೇ ಇಲ್ಲ. ಮತ್ತೆ ಮತ್ತೆ ನಾವು ಆಹಾರವನ್ನು ಹಾಕ್ತಾನೇ ಇರ್ತೇವೆ. ಅದು ಎಷ್ಟು ಅಂತ ಜೀರ್ಣ ಮಾಡಬೇಕು, ಅದಕ್ಕೂ ಒಂದು ವಿಶ್ರಾಂತಿ ಬೇಕಲ್ವ. ಎಲ್ಲ ರೋಗಗಳಿಗೂ ಕೂಡ ಮುಖ್ಯ ಕಾರಣ ಜೀರ್ಣ ಆಗದೇ ಇರೋದು. ರೋಗಗಳಿಗೆ ಮೂಲ ಅಜೀರ್ಣ. ಅಜೀರ್ಣದಿಂದನೇ ರೋಗಗಳು ಬರೋದು. ಅಂದರೆ ಜೀರ್ಣ ಮಾಡಲಿಕ್ಕಾಗದಷ್ಟು ಆಹಾರವನ್ನು ನಮ್ಮ ಹೊಟ್ಟೆಗೆ ನಾವು ಹಾಕ್ತಾ ಇದ್ದೇವೆ. ಆದ್ದರಿಂದ ಉಪವಾಸ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಕಂಪ್ಲೀಟಾಗಿ ಒಂದು ದಿವಸ ನಿರಾಹಾರವಾಗಿರೋದು. ನೀರನ್ನೂ ಕೂಡ ಸೇವನೆ ಮಾಡದೆ ಕೇವಲ ಆಚಮನಕ್ಕಾಗಿ ಎಷ್ಟು ನೀರು ಸೇವನೆ ಮಾಡ್ತೀವೋ ಅಷ್ಟೇ, ಬಹಳ ಅಲ್ಪವಾದ ನೀರನ್ನು ಸೇವನೆ ಮಾಡಿಕೊಂಡು ಪೂರ್ಣವಾಗಿ ಉಪವಾಸ ಇದ್ದು ಬಿಡಬೇಕು. ಅಂದರೆ ನಿರಾಹಾರವಾಗಿ, ಬರೀ ನಿರಾಹಾರವಾಗಿದ್ದು ಮಲ್ಕೊಂಡು ಬಿಡೋದಲ್ಲ, ದುಃಖ ಪಟ್ಕೊಂಡು ಮಾಡೋದಲ್ಲ, ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಮಾಡೋದು, ಅದು ಉಪವಾಸ. ಅವತ್ತಿನ ದಿವಸ ವಿಶೇಷವಾಗಿ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಹೆಚ್ಚೆಚ್ಚು ಪಾರಾಯಣಗಳನ್ನು ಮಾಡಿಕೊಂಡು ಕಾಲ ಕಳೆಯುವ ದಿವಸ ಏಕಾದಶಿ. ಅದು ನಮ್ಮ ಶರೀರಕ್ಕೂ ಬಹಳ ಆರೋಗ್ಯಕಾರಿ. ಶರೀರವೂ ಬಹಳ ಆರೋಗ್ಯದಿಂದ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಬಹಳ ಆರೋಗ್ಯದಿಂದ ಇರುತ್ತೆ. ಇಂತಹ ಶ್ರೇಷ್ಠವಾದ ಉಪವಾಸ ವ್ರತವನ್ನು ಭಾರತ ಜಗತ್ತಿಗೆ ತಿಳಿಸಿಕೊಟ್ಟಿದೆ. ಕಳೆದ ವರ್ಷ ಜಪಾನಿನ ವಿಜ್ಞಾನಿಗೆ ಇದೇ ವಿಷಯದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿದೆ. 15 ದಿವಸಕ್ಕೆ ಒಂದು ಸಲ ಉಪವಾಸ ಮಾಡಬೇಕು ಅಂತ. ಅದನ್ನು ಪ್ರತಿಪಾದನೆ ಮಾಡಿದ್ದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಆದರೆ ನಮ್ಮ ಶಾಸ್ತ್ರ ಯುಗಗಳಿಂದ ಹೇಳ್ತಾ ಇದೆ ಉಪವಾಸ ಮಾಡಬೇಕು ಅಂತ. ಪರಮಾತ್ಮನ ಹತ್ತಿರ ವಾಸ ಮಾಡುವುದು ಉಪವಾಸ. ಹಾಗೆ ಪಾಂಡವರ ವನವಾಸ ಅಂತಂದರೆ ವಿಶೇಷವಾಗಿ ಪರಮಾತ್ಮನ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಪರಮಾತ್ಮನೇ ಇವರ ಜೊತೆಯಲ್ಲಿದ್ದಾನೆ ಅಂತ ಅರ್ಥ ಅಲ್ಲ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಪರಮಾತ್ಮನ ವಿಶೇಷವಾದ ಗುಣಚಿಂತನೆಗಳನ್ನು ಮಾಡಿಕೊಂಡು ಇರುವ ಕಾರಣ ಪರಮಾತ್ಮನ ಜೊತೆಯಲ್ಲಿ ಪಾಂಡವರ ವಾಸ. ಪರಮಾತ್ಮನ ಜೊತೆಯಲ್ಲಿ ವಾಸ ಆದ್ದರಿಂದ ಅಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ. ಉಳಿದವರ ದೃಷ್ಟಿಯಲ್ಲಿ ಪಾಂಡವರು ದುಃಖದಿಂದ ಇದ್ದಾರೆ. ಆದರೆ ಎಲ್ಲ ಕಡೆಯಲ್ಲೂ ಕೂಡ ಇಲ್ಲಿ ಹೇಳೋದು ಬಹಳ ಸುಖದಿಂದ ಪಾಂಡವರು ಕಾಲ ಕಳೀತಾ ಇದ್ದರು. ಅಕ್ಷಯ ಪಾತ್ರೆ ಇತ್ತು ಅವರ ಜೊತೆಯಲ್ಲಿ. ಬೇಡಿದ್ದನ್ನು, ಮನಸ್ಸಿನಲ್ಲಿ ಇಚ್ಛಿಸಿದ್ದನ್ನು ಕೊಡ್ತಾ ಇತ್ತು. ಸಾವಿರಾರುಗಳಿಗೆ ಋಷಿ ಮುನಿಗಳಿಗೆ ಅನ್ನದಾನ ನಡೀತಾ ಇತ್ತು. ಕೇವಲ ಬರೀ ಅನ್ನ ಗೊಡಸಾರು ಅಲ್ಲ, ಭಕ್ಷ್ಯ ಭೋಜ್ಯಗಳಿಂದ ಕೂಡಿದ ಮೃಷ್ಟಾನ್ನ. ಕಾಡಿನಲ್ಲೂ ಕೂಡ ಇಂತಹ ವೈಭವ ಪಾಂಡವರದ್ದು ಹಿಂದಿನ ಅಧ್ಯಾಯದಲ್ಲೇ ಬಂತು.
ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಪಾಂಡವರು ಸಹಸ್ರಾರು ಗೋದಾನಗಳನ್ನು ಮಾಡ್ತಾಯಿದ್ರು, ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡ್ತಾಯಿದ್ರು ಅಂತ. ಕಾಡಿಗೆ ಬಂದರೂ ಕೂಡ ಇದು ಪಾಂಡವರ ವೈಭವ, ಅದು ಪರಮಾತ್ಮನ ಅನುಗ್ರಹದಿಂದ. ಹೀಗೆ ಬಹಳ ಸುಖವಾಗಿ ವಾಸವನ್ನು ಮಾಡಿದರು. ದ್ವಿಜಾತಿ ಮುಖ್ಯೈರ್ಮುದಿತೈರ್ಮಹಾತ್ಮ, ಅಲ್ಲಿ ಪಾಂಡವರ ಜೊತೆ ಅನೇಕ ಬ್ರಾಹ್ಮಣರು ಕೂಡ ಇದ್ದರು. ಹೇಗೆ ಅಂದರೆ ಮುದಿತೈಹಿ, ಬಹಳ ಸಂತೋಷದಿಂದ ಇದ್ದರು ಅಂತ. ಪಾಂಡವರ ಜೊತೆಯಲ್ಲಿದ್ದುಬಿಟ್ರೆ ಬಹಳ ಸಂತೋಷ ಅವರಿಗೆ. ಸಂಸ್ತೂಯಮಾನಃ ಸ್ತುತಿಭಿ ಪುಷ್ಕಲಾಭಿ, ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ, ಬಹಳ ಸಂತೋಷದಿಂದ ಅಲ್ಲಿ ವಾಸವನ್ನು ಮಾಡಿದರು. ಆ ಪಯೋಷ್ಣಿ ನದಿ ಯಾಕೆ ಬಹಳ ಪವಿತ್ರ ಅಂತಂದರೆ, ಹಿಂದೆ ಗಯ ಅನ್ನುವ ಒಬ್ಬ ಭಗವದ್ಭಕ್ತ, ಗಯ ಅನ್ನುವ ಅಸುರ ಒಬ್ಬ ಬೇರೆ ಇದ್ದಾನೆ. ಆ ಗಯ ಪಯೋಷ್ಣಿ ನದಿಯ ತೀರದಲ್ಲಿ ದೊಡ್ಡ ಯಜ್ಞವನ್ನು ಮಾಡಿದ್ದ. ಬಹಳ ವಿಜೃಂಭಣೆಯಿಂದ ದೊಡ್ಡ ಯಜ್ಞವನ್ನು ಮಾಡಿದ್ದ. ಆದ್ದರಿಂದ ಪಯೋಷ್ಣಿ ನದಿಯ ತೀರ ಬಹಳ ಪವಿತ್ರವಾಗಿದೆ. ಅದು ಗಯೇನ ಯಜಮಾನೇನ ಸೋಮೇನೇಹ ಪುರಂದರಃ ತರ್ಪಿತಃ ಶ್ರೂಯತೆ ರಾಜನ್ ಸತೃಪ್ತೋ ಮುದಮಭ್ಯಗಾತ್. ಹಿಂದೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರಬೇಕಾದ್ರೆ ದೇವತೆಗಳೇ ನೇರವಾಗಿ ಯಜ್ಞ ವೇದಿಕೆಗೆ ಬರ್ತಾಯಿದ್ರು. ಯಜ್ಞ ಅಂತಂದರೆ ಹವಿಸ್ಸನ್ನು ಅರ್ಪಣೆ ಮಾಡೋದು. ತುಪ್ಪದಿಂದ ಅಲ್ಲಿ ಆಹುತಿಗಳನ್ನು ಹಾಕೋದು. ಅದು ಬೆಂಕಿಯ ಮೇಲೆ ಬಿದ್ದಾಗ ತುಪ್ಪ ಆ ಹೊಗೆ ಏಳತ್ತಲ್ಲ, ಅದು ಬಹಳ ಆರೋಗ್ಯಕರ. ಅದು ವಾತಾವರಣವನ್ನು ಅತ್ಯಂತ ಸ್ವಚ್ಛವಾಗಿರತಕ್ಕಂಥದ್ದು ಹೊಗೆ. ಇವತ್ತಿನ ದಿವಸ ನಾವೆಲ್ಲ ಹೇಳ್ತೇವೆ, ಅಯ್ಯೋ ಮನೆಯಲ್ಲಿ ವೈಶ್ವದೇವ ಮಾಡಿಬಿಟ್ರೆ ಮನೆಯೆಲ್ಲ ಹೊಗೆ ಆಗುತ್ತೆ, ಕಪ್ಪಾಗತ್ತೆ, ಬೇಡಪ್ಪ ಅಂತ. ಆದರೆ ಪ್ರತಿನಿತ್ಯ ಯಜ್ಞಗಳನ್ನು, ಪಂಚಮಹಾಯಜ್ಞಗಳನ್ನು ಪ್ರತಿನಿತ್ಯ ಬ್ರಾಹ್ಮಣರು ಮಾಡಲೇಬೇಕು ಅಂತ ಹೇಳುತ್ತೆ. ಎಲ್ಲ ವರ್ಗದವರೂ ಯಜ್ಞವನ್ನು ಮಾಡಲೇಬೇಕು. ಬ್ರಾಹ್ಮಣರು 5 ಯಜ್ಞಗಳನ್ನು ಮಾಡಬೇಕು. ಪ್ರತಿನಿತ್ಯ ವೈಶ್ವದೇವವನ್ನು ಮಾಡಿ ಊಟವನ್ನು ಮಾಡಬೇಕು. ಯಾಕೆ ಅಂತಂದರೆ, ಆಹಾರವನ್ನು ನಾವು ತಿಂತೇವೆ ಅಂದರೆ ಅನೇಕ ಜೀವಿಗಳ ಹತ್ಯೆ ಆಗತ್ತೆ. ಸೂಕ್ಷ್ಮವಾದ ಅನೇಕ ಜೀವಿಗಳಿರುತ್ತೆ, ಕಣ್ಣಿಗೆ ಕಾಣಿಸಲ್ಲ. ಆದರೆ ಪದಾರ್ಥಗಳನ್ನು ಬೇಯಿಸಿದಾಗ ಆ ಸೂಕ್ಷ್ಮ ಜೀವಿಗಳ ಹತ್ಯೆ ಆಗತ್ತೆ. ಆ ಪಾಪವನ್ನು ನಾವು ತಿಂದ ಹಾಗೆ. ಆ ದೋಷದ ಪರಿಹಾರಕ್ಕಾಗಿ ಯಜ್ಞವನ್ನು ಮಾಡಬೇಕು. ವೈಶ್ವದೇವ ಎಂಬತಕ್ಕಂತಹ ಯಜ್ಞವನ್ನು ಪ್ರತಿನಿತ್ಯ ಮಾಡಬೇಕು ಅಂತ ಹೇಳ್ತಾರೆ. ಬ್ರಹ್ಮಚಾರಿಗಳಾದವರು ಅಗ್ನಿ ಕಾರ್ಯವನ್ನು ಮಾಡಬೇಕು. ಸಂಧ್ಯಾ ವಂದನೆಯ ನಂತರ ಅಗ್ನಿಗೆ ಗೋವಿನ ಶ್ರೇಷ್ಠವಾದ ತುಪ್ಪವನ್ನು ಹಾಕಬೇಕು, ಸಮಿಧೆಯನ್ನು ಹಾಕಬೇಕು, ಮಂತ್ರಗಳನ್ನು ಹೇಳಿಕೊಂಡು ಅಭಿವಾದನೆ ಮಾಡಬೇಕು. ಅದರಿಂದ ಬುದ್ಧಿಶಕ್ತಿ ಬಹಳ ಹರಿತವಾಗತ್ತೆ, ಮೇಧಾಶಕ್ತಿ, ಸ್ಮರಣಶಕ್ತಿ ಪ್ರಜ್ವಲಿಸತ್ತೆ, ಬಹಳ ಕಾಂತಿಯುಕ್ತರಾಗ್ತಾರೆ. ಜೊತೆಗೆ ವಾತಾವರಣ ಅತ್ಯಂತ ಶುದ್ಧ ಆಗತ್ತೆ. ಅದು ಯಜ್ಞದ ಕಲ್ಪನೆ. ಅದು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಈಗಿನ ಕಾಲದಲ್ಲಿ ನಡೀತಾ ಇದೆ. ಸರಿಯಾಗಿ ಮಳೆ ಆಗಬೇಕು ಅಂತಂದಾಗ ಇವತ್ತಿನ ದಿವಸ ಎಲ್ಲ ನಾವು ಕೇಳ್ತೇವೆ ಮೋಡ ಬಿತ್ತನೆ ಅಂತ. ಬೇರೆ ದೇಶದಿಂದ ವಿಮಾನಗಳನ್ನು ತರಿಸಿ ಅಲ್ಲಿ ಕೆಲವು ದ್ರವಣಗಳನ್ನು ಸಿಂಪಡಿಸ್ತಾರೆ ಮೋಡಕ್ಕೆ, ಆವಾಗ ಅದು ಮಳೆ ಸುರಿಸತ್ತೆ, ಮೋಡ ಬಿತ್ತನೆ ಅಂತ. ಆದರೆ ಹಿಂದಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಏನು ನಡೀತಾ ಇತ್ತು, ಅದರಿಂದ ಒಂದು ಹೊಗೆಯ ಉತ್ಪತ್ತಿ ಆಗತ್ತಲ್ಲ, ಅದು ಮೋಡಕ್ಕೆ ತಾಕಿ ಅದು ಮಳೆಯನ್ನು ಸುರಿಸತ್ತೆ. ಅಲ್ಲಿ ಸಮೃದ್ಧವಾಗಿ ಗಿಡ ಮರಗಳು ಬೆಳೆಯುತ್ತೆ, ಚೆನ್ನಾಗಿ ಹಣ್ಣು ಸಿಗತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಪ್ರಯೋಗಗಳು ನಡೀತಾ ಇದೆ. 25 ವರ್ಷದ ಹಿಂದೆ ಭೂಪಾಲಲ್ಲಿ ಎವ್ರಿಡೇ
ಬ್ಯಾಟ್ರಿಯ ಒಂದು ದುರಂತ ನಡೀತು ಅಲ್ಲಿ. ಆ ಗ್ಯಾಸ್ ಲೀಕ್ ಆಗಿ ಸಾವಿರಾರು ಜನ ಕ್ಷಣ ಮಾತ್ರದಲ್ಲಿ ಸತ್ತು ಹೋದರು. ಆದರೆ ಇವತ್ತೂ ಕೂಡ ದಾಖಲಾಗಿದೆ, ಒಂದು ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರ ನಡೀತಾ ಇತ್ತು. ಆ ಮನೆಗೆ ಮಾತ್ರ ಅಲ್ಲಿದ್ದವರಿಗೇನೂ ಆಗಿಲ್ಲ ಅನ್ನೋದು. ಅದು ಯಜ್ಞದ ಒಂದು ಮಹಿಮೆ. ಇಂತಹ ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೀತಾ ಇತ್ತು ಆಗಿನ ಕಾಲದಲ್ಲಿ. ಆದ್ದರಿಂದನೇ ಬ್ರಾಹ್ಮಣರ ಮನೆಯಲ್ಲಿ ಹಸುಗಳಿರ್ತಾ ಇತ್ತು. ಯಜ್ಞ ನಡಿಬೇಕು ಅಂದರೆ ಹಸುಗಳು ಬೇಕು. ಸೋಮರಸದಿಂದ ಬಹಳ ತೃಪ್ತಿಪಟ್ಟ ಇಂದ್ರ ಅಂತ ಇಲ್ಲಿ ವರ್ಣನೆ ಬರುತ್ತೆ. ಸೋಮ ಅನ್ನೋದು ಒಂದು ಬಳ್ಳಿ ಲತೆ, ಸೋಮರಸ ಪುರಾಣಗಳಲ್ಲಿ ಬರುತ್ತೆ, ಸೋಮರಸ ಪಾನ ಮಾಡ್ತಾರೆ ಅಂತ. ಆ ಬಳ್ಳಿಯನ್ನು ಕುಟ್ಟಿ ಜಜ್ಜಿ ಅದರ ರಸವನ್ನು ತೆಗಿತಾರೆ. ಆ ರಸವನ್ನು ಪರಮಾತ್ಮನಿಗೆ ನಿವೇದನೆ ಮಾಡಿ ಅದರ ಸ್ವೀಕಾರ ಮಾಡ್ತಾರೆ. ಅದು ದೇವತೆಗಳು ಬಹಳ ಸಂತೋಷ ಪಡ್ತಕ್ಕಂಥದ್ದು ಸೋಮರಸದಿಂದ. ಸೋಮೇನೇಹ ಪುರಂದರ, ಇಂದ್ರನೇ ಸ್ವತಃ ಆ ಯಜ್ಞಕ್ಕೆ ಬಂದಿದ್ದ ಅಂತ ವ್ಯಾಸರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸೋಮರಸವನ್ನು ಪಾನ ಮಾಡಿ ಬಹಳ ತೃಪ್ತಿಪಟ್ಟ ಅಂತೆ ಇಂದ್ರ. ತೃಪ್ತಿಪಟ್ಟು ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ದ. ಹೀಗೆ ಹಿಂದಿನ ಕಾಲದಲ್ಲಿ ಯಜ್ಞಗಳನ್ನು ಮಾಡ್ತಾ ಇದ್ದರೆ ಸ್ವತಃ ದೇವತೆಗಳೇ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡ್ತಾಯಿದ್ರು. ಆ ಒಂದು ಕಾಲ ಇತ್ತು. ನಾವು ಕೂಡ ಪ್ರತಿನಿತ್ಯ ಯಜ್ಞಗಳನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೇವರ ಸೃಷ್ಟಿ ಹೇಗಿದೆ ಅಂತಂದರೆ, ದೇವತೆಗಳು ನಮಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಕೊಡ್ತಾರೆ ಮಳೆಯ ಮೂಲಕ. ಮೇಲಿನ ಲೋಕದಲ್ಲಿ ದೇವತೆಗಳಿರ್ತಾರೆ, ಮಳೆಯ ಮೂಲಕ ನಮಗೆ ಧಾನ್ಯಗಳನ್ನು ಕೊಡ್ತಾರೆ. ಆ ಧಾನ್ಯವನ್ನು ನಾವು ಉಳಿದವರಿಗೆ ಹಂಚಬೇಕು, ನಾವು ಒಬ್ಬರೇ ತಿಂತಕ್ಕಂಥದ್ದಲ್ಲ. ಅದು ಸ್ವಾರ್ಥ ಆಗತ್ತೆ. ಕೊಟ್ಟಿದ್ದನ್ನು ಇನ್ನೊಬ್ಬರಿಗೆ ಅರ್ಪಣೆ ಮಾಡಿ ತಿಂತಕ್ಕಂಥದ್ದೇ ಯಜ್ಞ. ತೈರ್ದತ್ತಾನ್ ಅಪ್ರದಾಯೇಭ್ಯ, ದೇವತೆಗಳು ನಮಗೆ ಏನನ್ನು ಕೊಡ್ತಾರೋ ಅದನ್ನು ನಾವು ಕಷ್ಟದಲ್ಲಿರುವವರಿಗೆ, ಅಶಕ್ತರಿಗೆ ಕೊಟ್ಟು ಅದನ್ನು ನಾವು ಸ್ವೀಕಾರ ಮಾಡಬೇಕು. ಇಲ್ಲದೆ ಹೋದರೆ ನಾವು ಕಳ್ರೆ ಅಂತಲೇ ಕೃಷ್ಣನ ಅಭಿಪ್ರಾಯ. ಗೀತೆಯಲ್ಲಿ ಬಂದಂತಹ ವಾಕ್ಯ ಇದು. ತೈರ್ದತ್ತಾನ್ ಅಪ್ರದಾಯೇಭ್ಯ, ದೇವತೆಗಳು ಕೊಟ್ಟಿದ್ದನ್ನು ನಾವು ಮತ್ತೊಬ್ಬರಿಗೆ ಕೊಡದೆ ಕೇವಲ ನಾವು ಮಾತ್ರ ಅನುಭವಿಸ್ತಾ ಇದ್ದರೆ, ಯೋ ಭುಂಕ್ತೆ ಸ್ಥೇನ ಏವ ಸಹ. ಸ್ಥೇನ ಅಂದರೆ ಕಳ್ಳ, ಅವನನ್ನು ಕಳ್ಳ ಅಂತ ಶಾಸ್ತ್ರ ಕರೀತಕ್ಕಂಥದ್ದು. ಹೀಗೆ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಶಾಸ್ತ್ರ ವಿಧಿಸ್ತಾ ಇದೆ. ಇಹ ದೇವೈಹಿ ಸಹೇಂದ್ರೈಸ್ತು ಪ್ರಜಾಪತಿಭಿರೇವಚ ಇಷ್ಟಂ ಬಹುವಿಧೈರ್ಯಜ್ಞೈ ಮಹದ್ಭಿಃ ಭೂರಿದಕ್ಷಿಣೈ. ಇಂದ್ರ ಒಬ್ಬನೇ ಬಂದಿದ್ದಲ್ಲ, ಎಲ್ಲ ಪ್ರಜಾಪತಿಗಳು, ಅನೇಕ ದೇವತೆಗಳೂ ಕೂಡ ಅವನ ಯಜ್ಞಕ್ಕೆ ಬಂದಿದ್ದಾರೆ. ಬಹುವಿಧೈ ಯಜ್ಞೈ ಮಹದ್ಭಿಃ ಭೂರಿದಕ್ಷಿಣೈ. ಅಲ್ಲಿ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟು ಬಹಳ ವೈಭವದಿಂದ ಯಜ್ಞವನ್ನು ಮಾಡ್ತಾ ಇದ್ದ. ಒಟ್ಟು 7 ಅಶ್ವಮೇಧ ಯಾಗವನ್ನು ಮಾಡ್ದ ಅಂತ ವರ್ಣನೆ ಬರುತ್ತೆ. ತರ್ಪಯಾಮಾಸ ಸೋಮೇನ ಹಯಮೇಧೇಶು ಸಪ್ತಸು 7 ಅಶ್ವಮೇಧ ಯಾಗಗಳನ್ನು ಮಾಡಿ ಇಡೀ ದೇವತೆಗಳ ಸಮುದಾಯವನ್ನು ಬಹಳ ತೃಪ್ತಿಪಡಿಸಿದ. ಅವನ ಯಜ್ಞ ಹೇಗಿತ್ತು ಅಂತಂದರೆ, ಸರ್ವಮಾಸೀದ್ ಹಿರಣ್ಮಯಂ, ಅಲ್ಲಿರುವ ಎಲ್ಲ ಪಾತ್ರೆಗಳೂ ಕೂಡ ಸುವರ್ಣಮಯವಾಗಿತ್ತು ಅಂತ, ಬಂಗಾರಮಯವಾಗಿತ್ತು. ವಾನಸ್ಪತ್ಯಂಚ ಭೌಮುಂಚ ಯದ್ದ್ರವ್ಯಂ ನಿಯತಂ ಮಖೆ, ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳೂ ಕೂಡ ಬಂಗಾರಮಯವಾಗಿತ್ತು. ಬಹಳ ವೈಭವದಿಂದ ಯಜ್ಞವನ್ನು ಮಾಡ್ತಾ ಇದ್ದಾನೆ. 7 ಅಶ್ವಮೇಧ ಯಾಗಗಳು 7 ಪಟ್ಟು ಅಧಿಕವಾಗಿ ಆಹುತಿಯನ್ನು ಕೊಟ್ಟ, ದಕ್ಷಿಣೆಯನ್ನು ಕೊಟ್ಟ, ಅನ್ನದಾನವನ್ನು ಮಾಡ್ದ. ಹೀಗೆ
ಬಹಳ ವೈಭವದಿಂದ ಯಜ್ಞವನ್ನು ಮಾಡ್ತಾ ಇದ್ದಾನೆ. ತಸ್ಯ ಸ್ಮಯೂಪಾನ್ ಯಜ್ಞೇಶು ಭ್ರಾಜಮಾನಾನ್ ಹಿರಣ್ಮಯಾನ್ ಸ್ವಯಂ ಉತ್ಥಾಪಯಾಮಾಸುಹು ದೇವಾಸ್ಯೇಂದ್ರ ಯುಧಿಷ್ಠಿರ. ಎಲ್ಲ ದೇವತೆಗಳೂ ಕೂಡ ಅಲ್ಲಿ ಭಾಗವಹಿಸಿ ಯಜ್ಞದಲ್ಲಿ ಸ್ವತಃ ಪಾಲ್ಗೊಂಡರು. ಏನೇನು ಮಾಡಬೇಕೋ ಎಲ್ಲ ಕೆಲಸದಲ್ಲಿ ದೇವತೆಗಳೇ ಪಾಲ್ಗೊಂಡಿದ್ದಾರೆ. ಹೀಗೆ ಬಹಳ ವೈಭವದಿಂದ ಆ ಯಜ್ಞ ಎಂಬತಕ್ಕಂಥದ್ದು ನಡೀತಾ ಇದೆ. ಸಿಕತಾವಾ ಯಥಾ ಲೋಕೆ ಯಥಾವಾ ದಿವಿತಾರಕಾಃ ಯಥಾವಾ ವರ್ಷತೋಧಾರಾಃ ಅಸಂಖ್ಯೇಯಾಶ್ಚ ಕೇನಚಿತ್. ಆ ಯಜ್ಞದ ಪುಣ್ಯವನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಮರಳಿನ ಕಣಗಳನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಸಣ್ಣ ಸಣ್ಣ ಕಣಗಳು, ಅವುಗಳನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾವಾ ದಿವಿತಾರಕಾಃ, ನಕ್ಷತ್ರಗಳನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇದೆನಾ? ಇಡೀ ಜನ್ಮ ಕಳೆದರೂ ಕೂಡ ನಕ್ಷತ್ರಗಳನ್ನು ಎಣಿಸಲಿಕ್ಕೆ ಸಾಧ್ಯವಾಗಲ್ಲ. ಯಥಾವಾ ವರ್ಷತೋ ಧಾರಾಃ, ಜೋರಾಗಿ ಮಳೆ ಸುರಿತಾ ಇದ್ದರೆ ಎಷ್ಟು ಹನಿ ಭೂಮಿಗೆ ಬೀಳ್ತಾ ಇದೆ ಅಂತ ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ತುಂಬ ಅಂತ ಹೇಳಬೇಕಷ್ಟೆ. ಹಾಗೆ ತಥೈವ ತದಸಂಖ್ಯೇಯಂ ಧನಂ ಯತ್ರ ಯತ್ ಪ್ರದದೌ ಗಯಃ. ಹಾಗೆ ಗಯ ಅನ್ನುವ ಈ ಭಗವದ್ಭಕ್ತ ಅಷ್ಟು ದಾನವನ್ನು ಮಾಡಿದ. ಅವನು ಮಾಡಿರ್ತಕ್ಕಂತಹ ದಾನವನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ನಸಾ ಸಖ್ಯಾತು ಸಂಖ್ಯಾತು ದಕ್ಷಿಣಾವತಃ. ಅವನು ಕೊಟ್ಟಿರ್ತಕ್ಕಂತಹ ದಕ್ಷಿಣೆಯನ್ನು ಎಣಿಸಲಿಕ್ಕೇ ಸಾಧ್ಯ ಇಲ್ಲ. ಅಷ್ಟು ದಾನವನ್ನು ಮಾಡಿದ್ದಾನೆ. ಹಿರಣ್ಮಯೀಭಿಃ ಗೋಭಿಶ್ಚ ಸ ಯಜ್ಞೇಶು ವಿಶಾಂಪತೆ ಬ್ರಾಹ್ಮಣಾನ್ ತರ್ಪಯಾಮಾಸ ನಾನಾ ದಿಗ್ಭ್ಯಃ ಸಮಾಗತಾನ್. ಭೂಮಂಡಲದಿಂದ ಬೇರೆ ಬೇರೆ ಪ್ರದೇಶದಿಂದ ಅನೇಕ ಬ್ರಾಹ್ಮಣರು ಅಲ್ಲಿ ಬಂದಿದ್ದರು, ಋಷಿಮುನಿಗಳು ಅಲ್ಲಿಗೆ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಗೋಗಳನ್ನು ದಾನ ಮಾಡ್ದ. ಆ ಗೋಗಳು ಹಿರಣ್ಮಯೀಭಿಃ ಅಂತ ಬಂಗಾರದ ಗೋಗಳನ್ನೇ ಮಾಡಿಸಿ ದಾನವನ್ನು ಮಾಡಿದ್ದಾನೆ. ಹೀಗೆ ಎಲ್ಲರನ್ನೂ ಕೂಡ ಬಹಳ ಸಂತೋಷಪಡಿಸಿದ. ಅಲ್ಲಲ್ಲೇ ಅನೇಕ ಯಜ್ಞಗಳನ್ನು ಮಾಡ್ತಾ ಇದ್ದ. ಆ ಯಜ್ಞ ಸ್ತಂಭ ಅಂತ ಇರುತ್ತೆ. ಯಜ್ಞ ಮಾಡಬೇಕಾದ್ರೆ ಒಂದು ಸ್ತಂಭ ಇರುತ್ತೆ, ಯೂಪ ಅಂತ ಕರೀತಾರೆ. ದೇವಸ್ಥಾನದ ಮುಂದೆ ಒಂದು ಕಂಬ ಇರುತ್ತೆ, ಗರುಡಗಂಬ ಅಂತ ಕರೀತಾರೆ. ಹಾಗೆ ಯಜ್ಞದಲ್ಲೂ ಕೂಡ ಒಂದು ಸ್ತಂಭ ಇರುತ್ತೆ. ಆ ಸ್ತಂಭ ಎಲ್ಲ ಕಡೆ ನೆಟ್ಟು ಬಿಟ್ಟಿದ್ರಂತೆ. ಎಲ್ಲ ಜಾಗದಲ್ಲೂ ಕೂಡ ಆ ಸ್ತಂಭವೇ ಕಾಣ್ತಾ ಇತ್ತು. ಎಲ್ಲೆಲ್ಲೋ ಸ್ವಲ್ಪ ಸ್ವಲ್ಪ ಭೂಮಿ ಮಾತ್ರ ಹಾಗೆ ಕಾಣ್ತಾ ಇತ್ತು. ಬಿಟ್ಟರೆ ಎಲ್ಲ ಕಡೆಯಲ್ಲೂ ಕೂಡ ಆ ಸ್ತಂಭವೇ ಕಾಣ್ತಾ ಇತ್ತು. ಅಷ್ಟು ಅವನು ಯಜ್ಞಗಳನ್ನು ಮಾಡಿಬಿಟ್ಟಿದ್ದ. ಇಡೀ ಭೂಮಂಡಲ ಅವನ ಯಜ್ಞದಿಂದ ತುಂಬಿ ಹೋಗಿತ್ತು. ಹೀಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಯಜ್ಞವನ್ನು ಮಾಡ್ದ. ಅದರ ಫಲ ಏನು ಅಂತಂದರೆ ಇಂದ್ರಲೋಕ, ಸ್ವರ್ಗವೇ ಅದರ ಫಲ. ಸಲೋಕಾನ್ ಪ್ರಾಪ್ತವಾನ್ ಐಂದ್ರಾನ್ ಕರ್ಮಣ ತೇನ ಭಾರತ. ಆ ಯಜ್ಞದ ಪುಣ್ಯದಿಂದ ಐಂದ್ರಾನ್ ಲೋಕಾನ್ ಪ್ರಾಪ್ತವಾನ್, ಇಂದ್ರನ ಲೋಕಕ್ಕೆ ಹೋದ, ಅರ್ಥಾತ್ ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ. ಸಲೋಕತಾಂ ತಸ್ಯ ಗಚ್ಚೇತ್ ಪಯೋಷ್ಣ್ಯಾಂ ಸ ಉಪಸ್ಪೃಶೇತ್. ಆದ್ದರಿಂದ ಈ ಪಯೋಷ್ಣಿ ಅನ್ನುವ ನದಿ ಬಹಳ ಪವಿತ್ರಕರವಾಗಿರತಕ್ಕಂಥದ್ದು. ಆ ಯಜ್ಞದ ರಸ, ಸೋಮದ ರಸದಿಂದ ಕೂಡಿಕೊಂಡಿದೆ. ಇಂತಹ ನದಿಯಲ್ಲಿ ಯಹ ಉಪಸ್ಪೃಶೇತ್, ಯಾರು ಸ್ನಾನವನ್ನು ಮಾಡ್ತಾರೋ ಅವರು ಇಂದ್ರನ ಲೋಕಕ್ಕೆ ಹೋಗ್ತಾರೆ.
ಅಂತ ಅದರ ಪುಣ್ಯವನ್ನು ಹೇಳ್ತಾ ಇದ್ದಾರೆ. ಸೋಮರಸ ಬಹಳ ಪವಿತ್ರಕರವಾಗಿರ್ತಕ್ಕಂಥದ್ದು. ಸೋಮು ಅನ್ನುವ ಲತೆ ಇವತ್ತಿಗೂ ಕೂಡ ಸಿಗತ್ತೆ. ಹೆಚ್ಚಾಗಿ ಪಾಕಿಸ್ತಾನದ ಪ್ರಾಂತ್ಯದಲ್ಲಿ ಇವತ್ತಿನ ದಿವಸ ಅದು ಬೆಳೀತಾ ಇದೆ. ಆ ಬಳ್ಳಿಗಳನ್ನು ಗುರುತಿಸುವ ಶಕ್ತಿಯನ್ನು ನಾವು ಇವತ್ತು ಕಳ್ಕೊಂಡು ಬಿಟ್ಟಿದ್ದೇವೆ. ಯಜ್ಞಕ್ಕೆ ಬೇಕಾದ ದ್ರವ್ಯಗಳು ಯಾವುದು, ಯಾವ್ಯಾವ ವೃಕ್ಷದ ಕಟ್ಟಿಗೆಯನ್ನು ಆರಿಸಬೇಕು, ಇದೆಲ್ಲವನ್ನೂ ನಾವು ಮರ್ತಿದ್ದೇವೆ. ಆದರೆ ಇವತ್ತು ಕೂಡ ಸೋಮ ಅನ್ನುವ ಲತೆ ಇದೆ. ಆ ಲತೆಯಿಂದ ಯಜ್ಞವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ಋಗ್ವೇದದಲ್ಲಿ ಬರತಕ್ಕಂತಹ ಒಂದು ಮಂತ್ರ. ತೇಮೇ ಸೋಮ ಅಲಂಕೃತಾಹ ಅಂತ, ಸೋಮದ ಬಳ್ಳಿಯಿಂದ ಅಲಂಕಾರವನ್ನು ಮಾಡಬೇಕು ಅಂತ. ಇದು ಬಾಹ್ಯ ಯಜ್ಞ. ಹೊರಗಿನ ಯಜ್ಞದಲ್ಲಿ ಅಗ್ನಿಗೆ ಹವಿಸ್ಸನ್ನು ಕೊಡ್ತಕ್ಕಂಥದ್ದು ಒಂದು ಯಜ್ಞ. ಇನ್ನೊಂದು ಯಜ್ಞವನ್ನು ಮಧ್ವಾಚಾರ್ಯ ಹೇಳ್ತಾರೆ, ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಮಾಡ್ತಾನೇ ಇರಬೇಕು ಯಜ್ಞ ಅಂತ. ನಮ್ಮ ಶಾಸ್ತ್ರದಲ್ಲಿ ನಾವು ಏನು ಕೆಲಸವನ್ನು ಮಾಡ್ತೇವೋ ಅದೆಲ್ಲವೂ ಯಜ್ಞನೇ. ಲೌಕಿಕ ಕೆಲಸ, ದೇವರ ಕೆಲಸ ಅನ್ನುವ ವ್ಯತ್ಯಾಸ ಇಲ್ಲ. ನಮ್ಮ ಶಾಸ್ತ್ರೀಯ ಪರಿಭಾಷೆಯಲ್ಲಿ ದೇವರ ಕೆಲಸ, ನನ್ನ ಕೆಲಸ ಅಂತ ಇಲ್ಲ. ಇವತ್ತಿನ ದಿವಸ ಏನಾಗತ್ತೆ ಅಂತಂದರೆ, ಬೆಳಿಗ್ಗೆ ಹೊತ್ತು ಸ್ನಾನ ಆದಮೇಲೆ ಒಂದೇನೋ ಮಡಿಪಂಚೆ ಉಟ್ಕೊಂಡು ಟಾವೆಲ್ ಇಟ್ಕೊಂಡು ದೇವರಿಗೆ ಒಂದು ಸ್ವಲ್ಪ ಊದಿನ ಕಡ್ಡಿಯಿಂದ ಒಂದು 4 ಪ್ರದಕ್ಷಿಣೆ ಮಾಡಿದರೆ ಅಲ್ಲಿಗೆ ದೇವರಿಗೂ ನಮಗೂ ಸಂಬಂಧ ಮುಗಿದು ಹೋಗುತ್ತೆ. ಮುಂದೆ ನಮ್ಮ ಕೆಲಸ, ದೇವ್ರ ಪೂಜೆ ಆಯಿತು, ಇನ್ನು ನಮ್ಮ ಕೆಲಸ ಅಂತೇವೆ. ಆದರೆ ಶಾಸ್ತ್ರ ಹೇಳುತ್ತೆ ಎಲ್ಲವೂ ದೇವರ ಕೆಲಸವೇ. ನಾವು ಏನೇನು ಮಾಡ್ತೇವೋ ಅದೆಲ್ಲವೂ ಯಜ್ಞನೇ. ಶಾಸ್ತ್ರ ಊಟ ಮಾಡಿದರೆ ಅದು ಒಂದು ಯಜ್ಞ ಅಂತ ಕರೆಯುತ್ತೆ. ಅದನ್ನು ವೈಶ್ವಾನರ ಯಜ್ಞ ಅಂತ ಕರೆಯೋದು. ಹೊಟ್ಟೆಯಲ್ಲಿ ಅಗ್ನಿ ಇರುತ್ತೆ, ಜಠರಾಗ್ನಿ ಅಂತ ಕರೀತಾರೆ. ಆ ಅಗ್ನಿಯೇ ತಿಂದ ಆಹಾರವನ್ನು ಜೀರ್ಣ ಮಾಡು. ಆ ಅಗ್ನಿಗೆ ನಾವು ಆಹಾರವನ್ನು ಹಾಕ್ತೇವಲ್ಲ, ಅದೇ ಹವಿಸ್ಸು. ಆದ್ದರಿಂದ ಊಟ ಅಂತಂದರೆ ಯಾವುದೋ ದಿಕ್ಕಿನಲ್ಲಿ ನಿಂತುಕೊಂಡು ಯಾರ್ಯಾರ ಜೊತೆ ನೀವು ಮಾತನಾಡಿಕೊಂಡು ಅಭಕ್ಷ್ಯಗಳನ್ನು ತಿನ್ಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಕ್ರಿಯೆ ಅಲ್ಲ. ಹಾಗನ್ಕೊಂಡ್ರೇ ಎಲ್ಲ ರೋಗಗಳು ನಮ್ಮ ದೇಹಕ್ಕೆ ಬರೋದು. ಊಟ ಮಾಡಲಿಕ್ಕೆ ಒಂದು ನಿಯಮ ಇದೆ. ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಳ್ಬೇಕು ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಳ್ಬೇಕು. ಕುಳಿತುಕೊಂಡು ಊಟವನ್ನು ಮಾಡಬೇಕು. ಅದಕ್ಕೆ ಇಂಥ ಪಾತ್ರೆಗಳು ಅಂತಿದೆ. ಇವತ್ತಿನ ದಿವಸ ಫಾಸ್ಟ್ ಫುಡ್ ಅಂದ್ಕೊಂಡು ಆ ಪ್ಲ್ಯಾಸ್ಟಿಕ್ಕಿನಲ್ಲಿ ತಿಂತೇವೆ, ನಿಂತುಕೊಂಡು ತಿಂತೇವೆ, ಯಾವುದೋ ದಿಕ್ಕಿನಲ್ಲಿ ತಿಂತೇವೆ, ಯಾರ್ಯಾರೋ ಕೈಯಿಂದ ಮುಟ್ಟಿದ್ದ ಪದಾರ್ಥಗಳನ್ನು ನಾವು ತಿಂತೇವೆ. ಅದರಿಂದನೇ ಎಲ್ಲ ರೋಗಗಳು ಬರ್ತಾ ಇರೋದು. ಆ ಎಂಜಲು ಮುಸರೆಗಳಿಂದ ರೋಗ ಬರ್ತಾ ಇರೋದು. ಪದೇ ಪದೇ ಇವತ್ತಿನ ದಿವಸ ಸರ್ಕಾರ ಹೇಳ್ತಾ ಇದೆಯಲ್ಲ, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಎಂಜಲನ್ನು ತಿಳ್ಕೊಳ್ಬೇಡಿ, ಎಂಜಲು ಬಿಟ್ಟಿದ್ರೆ ಕೈ ತೊಳ್ಕೊಳ್ಬೇಡಿ, ರೋಡಲ್ಲೆಲ್ಲ ಒಗಿಬೇಡಿ ಅಂತ. ಇದು ನಮ್ಮ ಶಾಸ್ತ್ರ ಅನಾದಿ ಕಾಲದಿಂದ ಇದನ್ನು ಹೇಳ್ತಾ ಇದೆ. ಒಟ್ಟಿಗೆ ಮುಟ್ಕೊಂಡು ಊಟ ಮಾಡಬೇಡಿ ಅಂತ. ಹೊರಗಡೆಯಿಂದ ಬಂದರೆ ಕೈಕಾಲುಗಳನ್ನು ತೊಳೆದುಕೊಂಡು, ಪಚ್ಚಾರ್ದ್ರೆ ಭೋಜನಂ ಚರೇತ್ ಅಂತ, 2 ಕಾಲುಗಳು 2 ಕೈಗಳು ಇದನ್ನು ತೊಳ್ಕೊಂಡು ಮುಖವನ್ನು ತೊಳೆದುಕೊಂಡು ಹೊರಗಿನಿಂದ ಬಂದಾಗ ಆ ವಸ್ತ್ರವನ್ನು ಬದಲಾಯಿಸಿ ಶುದ್ಧವಾದ ವಸ್ತ್ರವನ್ನು ಉಟ್ಕೊಂಡು ಊಟ ಮಾಡಬೇಕು ಅಂತ. ಈ ಕರೋನಾ ಬಂದ ಮೇಲಿಂದ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಹೊರಗಡೆಯಿಂದ ಬಂದರೆ ಆ ವಸ್ತ್ರ ದೂರ ಇಟ್ಟುಬಿಡಿ, ಅದನ್ನು ಮುಟ್ಟಬೇಡಿ, ಅದರಲ್ಲಿ ವೈರಸ್ಗಳಿರ್ತವೆ, ಅದು ಹರಡತ್ತೆ ಅಂತ. ಮೊದಲಿಂದನೂ ನಮ್ಮಲ್ಲಿ ಈ ಪದ್ಧತಿ ಇದ್ದೇ ಇದೆ. ಊಟ ಮಾಡಬೇಕಾದರೂ ಕೂಡ ಕೈಕಾಲುಗಳನ್ನು ತೊಳೆದುಕೊಂಡು ಸರಿಯಾದ ದಿಕ್ಕಿಗೆ ಕುಳಿತುಕೊಂಡು, ಬಾಳೆ ಎಲೆ ಅಥವಾ ಕಾಂಸ್ಯ ಪಾತ್ರ ಅಂತಾರೆ, ಕಂಚಿನ ಪಾತ್ರೆ ಬಹಳ ವಿಶೇಷ, ವಿಷವನ್ನು ಅದು ನಾಶ ಮಾಡುತ್ತೆ, ಅಥವಾ ಬೆಳ್ಳಿಯ ಪಾತ್ರೆ ಅದರಲ್ಲಿ ಊಟವನ್ನು ಮಾಡಬೇಕು. ಅದಕ್ಕೂ ನಿಯಮ ಇದೆ. ಅದಕ್ಕೂ ಪರಿಶಿಂಚಾಮಿಯನ್ನು ಮಾಡಿ ಚಿತ್ರಾವತಿಯನ್ನು ಇಟ್ಟು ಮೊದಲಿಗೆ ಏನು ತಿನ್ನಬೇಕು, ಎಲೆಯಲ್ಲಿ ಹೇಗೆ ಬಡಿಸ್ಬೇಕು ಅನ್ನೋದಕ್ಕೂ ನಮ್ಮಲ್ಲಿ ನಿಯಮಗಳಿದೆ.
ಉಪ್ಪನ್ನು ಎಲ್ಲಿ ಬಡಿಸ್ಬೇಕು, ಮೊದಲಿಗೆ ಏನು ಬಡಿಸ್ಬೇಕು, ಪಾಯಸವನ್ನು ಎಲ್ಲಿ ಬಡಿಸ್ಬೇಕು, ಮೊದಲಿಗೆ ಏನು ತಿನ್ನಬೇಕು, ಹೇಗೆ ಊಟವನ್ನು ಮುಗಿಸಬೇಕು ಅಂತ ಎಲ್ಲದಕ್ಕೂ ವಿಧಿವಿಧಾನ ಇದೆ. ಆ ರೀತಿಯಾಗಿ ಮಾಡಿದಾಗ ಅದೇ ವೈಶ್ವಾನರ ಯಜ್ಞ ಆಗತ್ತೆ. ಯಜ್ಞ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಮನೆಯಲ್ಲಿ ಹೋಮದ ಕುಂಡ ಇಟ್ಟು ಜೋರಾಗಿ ಅಗ್ನಿಯನ್ನು ಹೊತ್ತಿಸುವ ಅಗತ್ಯ ಇಲ್ಲ. ಸರಿಯಾದ ಕ್ರಮದಲ್ಲಿ ಶಾಸ್ತ್ರೀಯವಾಗಿ ಭೋಜನವನ್ನು ಮಾಡಿದರೆ ಅದೇ ವೈಶ್ವಾನರ ಯಜ್ಞ. ಮಲಗಿಕೊಂಡ್ರೆ ಅದು ಒಂದು ಯಜ್ಞವೇ. ಯಾಕೆ ಅಂತಂದರೆ ಇಂದ್ರಿಯಗಳನ್ನು ಶಾಂತಗೊಳಿಸೋದು. ಮಲಗೋದು ಅಂತಂದರೆ ಇಂದ್ರಿಯಗಳಿಗೆ ನಾವು ಬೆಳಗ್ಗೆಯಿಂದ ಕೆಲಸಗಳನ್ನು ಕೊಡ್ತಾ ಇರ್ತೇವೆ. ಆ ಇಂದ್ರಿಯಗಳಿಗೆ ಅವುಗಳ ವ್ಯಾಪಾರವನ್ನು ನಿಲ್ಲಿಸೋದು, ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಮಲಗೋದು. ಆದರೆ ಇವತ್ತಿನ ದಿವಸ ಏನಾಗತ್ತೆ, ಮಲಗಬೇಕಾದ್ರೆ ಇನ್ನೊಂದು ಯಾವುದೋ ರೇಡಿಯೋನೋ ಮತ್ತೊಂದು ಏನೋ ಬೇರೆ ಬೇರೆ ಗೀತೆಗಳು ಬರ್ತಾ ಇರ್ತವೆ, ಗ್ರಾಮ್ಯ ಗೀತೆಗಳು, ಅದನ್ನು ಕೇಳಿಕೊಂಡು ಮಲಗ್ತೇವೆ. ಅದರಿಂದ ನಿದ್ದೆ ನೆಮ್ಮದಿ ಇಲ್ಲ. ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಹಾಸಿಗೆ ಇದೆ, ಹೊದಿಕೆ ಇದೆ, ನೆಮ್ಮದಿಯ ನಿದ್ದೆ ಬರಲ್ಲ. ಯಾಕೆ ಅಂತಂದರೆ ಇಡೀ ದಿವಸ ನೆಮ್ಮದಿ ಬರುವಂಥ ಕೆಲಸ ಮಾಡಿರಲ್ಲ. ಬರೀ ವಂಚನೆಯ ಕೆಲಸ, ಬರೀ ನಮ್ಮ ಸ್ವಾರ್ಥಕ್ಕಾಗಿ ದುಡಿತಕ್ಕಂಥದ್ದು. ಮತ್ತೊಬ್ಬರನ್ನು ಹೇಗೆ ನಾನು ವಂಚಿಸಲಿ, ಮತ್ತೂ ಹೆಚ್ಚೆಚ್ಚು ನಾನು ಹೇಗೆ ಸಂಪಾದನೆ ಮಾಡಲಿ, ಅದೇ ಯೋಚನೆಯೇ ಹೊರತು ಮತ್ತೊಬ್ಬರಿಗೆ ನಾನು ಹೇಗೆ ಒಳ್ಳೆಯದು ಮಾಡಲಿ, ಆ ಯೋಚನೆ ನಮಗೆ ಬರೋದೇ ಇಲ್ಲ. ಆದ್ದರಿಂದ ನಿದ್ದೆಯೂ ಬರಲ್ಲ, ಬರೀ ದುಸ್ವಪ್ನಗಳು, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊರಳಾಡ್ತೇವೆ. ಅಷ್ಟು ನಿದ್ದೆ ಮಾಡಿದರೂ ಕೂಡ ದೇಹಕ್ಕೆ ಆಯಾಸ ಇದ್ದೇ ಇರತ್ತೆ. ಮತ್ತೆ ಬೆಳಿಗ್ಗೆ ಎದ್ದಾಗಲೂ ಏನೋ ಕೆಟ್ಟದ್ದನ್ನು ನೋಡಿಕೊಂಡೇ ಎದ್ದೇಳ್ತೇವೆ. ಶಾಸ್ತ್ರ ಹೇಳುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಮಂಗಳಕರವಾದಂತಹ ವಸ್ತುಗಳನ್ನು ನೋಡಿ ಹೇಳಬೇಕು. ಹಸುವನ್ನು ನೋಡಬೇಕು, ತುಳಸಿಯನ್ನು ನೋಡಬೇಕು, ದೇವರ ಪ್ರತಿಮೆಯನ್ನು ನೋಡಬೇಕು, ಹಕ್ಕಿಯ ಕಲರವವನ್ನು ಕೇಳಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬೇಕು ಅಂತ. ನಂತರ ಎದ್ದಾಗಲೂ ಕೂಡ ರೋಗಗಳೇ. ಹೀಗೆ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ. ಅದರಂತೆ ನಡೆದರೆ ಅದು ಎಲ್ಲವೂ ಕೂಡ ಯಜ್ಞವೇ, ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ನಾವು ಅಂತಹ ಯಜ್ಞಗಳನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳಿಸೋದೇ ಈ ಭಾಗದ ಈ ಅಧ್ಯಾಯದ ಉದ್ದೇಶ. ಹೀಗೆ ರಾಜ ಬಹಳ ವೈಭವದಿಂದ ಯಜ್ಞವನ್ನು ಮಾಡ್ದ. ಆದ್ದರಿಂದಲೇ ನದಿ ಅಷ್ಟು ಪವಿತ್ರ ಆಯಿತು. ಆ ನದಿಯಲ್ಲಿ ಸ್ನಾನ ಮಾಡುವವರು ಎಲ್ಲರೂ ಕೂಡ ತಮ್ಮ ಪಾಪಗಳನ್ನು ಕಳೆದುಕೊಳ್ತಾರೆ. ಇಂತಹ ಶ್ರೇಷ್ಠ ನದಿ. ಉಪಸ್ಪೃಶ್ಯ ಮಹೀಪಾಲ ಧೂತ ಪಾಪ್ಮ ಭವಿಷ್ಯಸೇ. ಲೋಮಶರು ಹೇಳ್ತಾ ಇದ್ದಾರೆ, ರಾಜ ಇಲ್ಲಿ ನೀನು ಸ್ನಾನವನ್ನು ಮಾಡು, ಎಲ್ಲ ದೇಹದ ಪಾಪಗಳು ಕೂಡ ಹೋಗತ್ತೆ ಅಂತ. ಹೀಗೆ ತೀರ್ಥಕ್ಷೇತ್ರವನ್ನು ನಾವು ಸಂದರ್ಶನ ಮಾಡಿದಾಗ ಹೋದಾಗ ಮೊದಲು ಅಲ್ಲಿಯ ಮಹಿಮೆಯನ್ನು ತಿಳ್ಕೊಳ್ಬೇಕು. ಆ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಂಡು ಅದನ್ನು ನೆನೆಸ್ತಾ ಸ್ನಾನವನ್ನು ಮಾಡಿದರೆ ಅದರಿಂದ ದೇಹದ ಪಾಪಗಳು ಹೋಗುತ್ತೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ತೇವೆ, ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ನಮಗೇನೋ ಬಿಗುಮಾನ. ಅಯ್ಯೋ ಆ ನದಿಯಲ್ಲಿ ಯಾರು ಮಾಡ್ತಾರೆ, ಮೈಯೆಲ್ಲ ಕೊಳಕಾಗತ್ತೆ. ಇದೇ ಯೋಚನೆ ನಮಗೆ. ಶ್ರೇಷ್ಠವಾದ ಸರೋವರಗಳಿರುತ್ತೆ, ಅಲ್ಲಿ ಮುಳುಗು ಹಾಕಲಿಕ್ಕೆ ಬಿಗುಮಾನ. ಅಯ್ಯೋ ನಾನು ಸ್ನಾನ ಮಾಡಲ್ಲ, ನಾನು ರೂಮಲ್ಲೇ ಮಾಡ್ತೇನೆ, ನೀವು ಬೇಕಾದರೂ ಹೋಗಿ ಮಾಡಿ ಅಂತ. ಇವತ್ತಿನ ದಿವಸ ಇದೇ ನಡೀತಾ ಇರೋದು. ದೂರದ ಬದರಿಗೆ ಹೋಗ್ತಾರೆ, ಅಲ್ಕನಂದದಲ್ಲಿ ಮುಳುಗು ಹಾಕಲಿಕ್ಕೆ ಯಾರೂ ಸಿದ್ಧರಿಲ್ಲ. ಹುಡುಕಿಕೊಂಡು ಹೋಗಿ ಬಿಸಿ ಬಿಸಿ ಕಾಫಿ ಕುಡಿತಾರೆ, ಚಳಿ ಆಗ್ತಾ ಇದೆ ಅಂತ. ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಯಾರೂ ಸಿದ್ಧ ಇಲ್ಲ. ಭಾಗವತದಲ್ಲಿ ಬರುತ್ತೆ, ಕಲಿಯುಗದಲ್ಲಿ ತೀರ್ಥಕ್ಷೇತ್ರಗಳಿಗೆ ಬ್ರಾಹ್ಮಣರು ಎಲ್ಲರೂ ಹೇಗೆ ಹೋಗ್ತಾರೆ ಅಂದರೆ ಅದೊಂದು ಪಿಕ್ನಿಕ್ ಥರ ಅಂತ. ಯಥೇಚ್ಛವಾಗಿ ದುಡ್ಡಿರತ್ತೆ, ಒಂದೇ ಕಡೆ ಹೋಗ್ತಾ ಇದ್ದರೆ ಬೋರ್ ಆಗತ್ತೆ, ಹೊಸ ಹೊಸ ಜಾಗಕ್ಕೆ ಹೋಗಬೇಕು.
ತುಂಬ ಚೆನ್ನಾಗಿರುತ್ತೆ ಅಲ್ಲಿ, ಬೆಟ್ಟ ಪರ್ವತ ನದಿ ಅಂತ ಪಿಕ್ನಿಕ್ ಥರ ಹೋಗ್ತಾರೆ ಅಂತ. ಈ ಥರ ಹೋದರೆ ಯಾವ ಪುಣ್ಯವೂ ಇಲ್ಲ, ಬರೀ ಶ್ರಮ ಅಷ್ಟೇ. ಶ್ರಮ ಏವ ಹಿ ಕೇವಲಂ ಅಂತ. ಆ ಕ್ಷೇತ್ರಗಳ ಮಹಿಮೆಯನ್ನು ತಿಳಿದುಕೊಂಡು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಮುಳುಗು ಹಾಕಿದರೆ ನಮ್ಮ ಪಾಪ ಎಲ್ಲ ಹೋಗತ್ತೆ. ಮತ್ತೊಬ್ಬರನ್ನು ಬೈಕೊಂಡು ಏನೋ ವಿಚಾರವನ್ನು ಮಾಡ್ತಾ ಯಾವುದ್ಯಾವುದೋ ಕಾಲದಲ್ಲಿ ಹೇಗೇಗೋ ಸ್ನಾನವನ್ನು ಮಾಡಿದರೆ ಆ ಕ್ಷೇತ್ರಕ್ಕೆ ಹೋಗಿ ಏನು ಪಾಪ ಮಾಡ್ತೇವೆ ಅದು ವಜ್ರಲೇಪೋ ಭವಿಷ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಪುಣ್ಯಕರವಾದ ಕ್ಷೇತ್ರಗಳಿಗೆ ಹೋಗಿ ಮೈ ಮರೆತು ಹುಚ್ಚುಚ್ಚಾಗಿ ನಡ್ಕೊಂಡ್ರೆ ಆ ಪಾಪ ವಜ್ರಲೇಪ ಆಗಿಬಿಡತ್ತೆ. ಆ ಪಾಪವನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಪಾಪದನ್ನು ಬಿಡ್ಲಿಕ್ಕೆ ನಾವು ಹೋಗೋದು, ಪಾಪ ಕಟ್ಕೊಳ್ಳಿಕ್ಕಲ್ಲ. ಆದ್ದರಿಂದ ತೀರ್ಥಯಾತ್ರೆಯನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ಎಚ್ಚರ ನಮಗಿರಬೇಕು. ಅಲ್ಲಿಯ ಮಹಿಮೆಯನ್ನು ತಿಳಿದುಕೊಂಡು ನಾವು ಯಾತ್ರೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಗಂಗಾ ನದಿಯಲ್ಲಿ ಅದೆಷ್ಟು ಮೀನುಗಳು ಅಲ್ಲಿ ವಾಸವನ್ನು ಮಾಡ್ತಾ ಇಲ್ಲ, ಆ ನೀರಿನಲ್ಲೇ ಇರುತ್ತೆ. ಎಷ್ಟು ಕತ್ತೆಗಳು ಮುಣುಗ್ತಾ ಇಲ್ಲ, ಎಷ್ಟು ಎಮ್ಮೆಗಳು ಮುಣುಗ್ತಾ ಇಲ್ಲ. ಕೇವಲ ಗಂಗಾ ನದಿಯಲ್ಲಿ ಮುಳುಗಿದ ತಕ್ಷಣ ಸದ್ಗತಿ ಆಗಲ್ಲ, ಪಾಪಗಳು ಹೋಗಲ್ಲ, ಇನ್ನೂ ಪಾಪ ಜಾಸ್ತಿ ಆಗತ್ತೆ. ಅಲ್ಲಿಯ ಮಹಿಮೆಯನ್ನು ಅರ್ಥಕೊಂಡು ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿದಾಗ ಪಾಪನಾಶ ಆಗುತ್ತೆ. ಆದ್ದರಿಂದನೇ ಪಾಂಡವರು ಹೋಗಬೇಕಾದ್ರೆ ಋಷಿಗಳ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಯದ್ಯಪಿ ಅಲ್ಲಿ ಯುಧಿಷ್ಠಿರ ಭೀಮ ಇವರಿಗೆ ಗೊತ್ತಿಲ್ಲದ ವಿಷಯ ಇಲ್ಲ, ಎಲ್ಲವೂ ಗೊತ್ತು. ಆದರೆ ಯಾತ್ರೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಲಿಕ್ಕೋಸ್ಕರ ಋಷಿಗಳ ಜೊತೆಯಲ್ಲಿ ಹೋಗಿ ಅಲ್ಲಿ ಮಹಿಮೆಯನ್ನು ಕೇಳ್ತಾ ಯಾತ್ರೆಯನ್ನು ಸಾರ್ಥಕವಾಗಿ ಮಾಡ್ತಾ ಇದ್ದಾರೆ. ಹೀಗೆ ಪಾಂಡವರು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ನರ್ಮದಾ ನದಿಗೆ ಹೊರಟರು ಅಂತ. ಎಲ್ಲ ಗುಜರಾತಿನ ಭಾಗಗಳದೆಲ್ಲ ವಿಂಧ್ಯ ಪರ್ವತ, ಆ ಪರ್ವತದಿಂದ ಹರಿತಕ್ಕಂತಹ ಪಯೋಷ್ಣಿ ನದಿ, ಪ್ರಭಾಸ ಕ್ಷೇತ್ರವೂ ಕೂಡ ಅಲ್ಲಿದ್ದೆ. ಪಶ್ಚಿಮ ಸಮುದ್ರದ ತೀರದ ಭಾಗ. ಪ್ರಭಾಸದಿಂದ ಪಯೋಷ್ಣಿ ನದಿಗೆ ಬಂದರು. ಅದರ ನಂತರದಲ್ಲಿ ವೈಢೂರ್ಯ ಪರ್ವತ ಅಂತ ಆ ಪರ್ವತ ಮತ್ತು ಅಲ್ಲೇ ಇರತಕ್ಕಂತಹ ನರ್ಮದಾ ಅನ್ನುವ ಮಹಾನದಿ, ನರ್ಮದಾ ಸಿಂಧು ಕಾವೇರಿ ಅಂತ ಆ ನದಿಯ ಸ್ಮರಣೆಯನ್ನು ನಾವು ಮಾಡ್ತೇವೆ. ದಿನನಿತ್ಯವೂ ಕೂಡ ಆ ನದಿಯ ಸ್ಮರಣೆಯನ್ನು ಮಾಡಿಕೊಂಡು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮನೆಯಲ್ಲಿಯೇ ಈ ಕಾವೇರಿ ನದಿಯ ನೀರಿನಿಂದ ಸ್ನಾನ ಮಾಡೋದಾದರೂ ಕೂಡ ಎಲ್ಲ ತೀರ್ಥಗಳ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಸಿಂಧು ಈ ಎಲ್ಲ ನದಿಗಳ ಸ್ಮರಣೆಯನ್ನು ಮಾಡಿಕೊಂಡು ನಾವು ಸ್ನಾನವನ್ನು ಮಾಡಬೇಕು. ನರ್ಮದಾ ನದಿಯ ತೀರಕ್ಕೆ ಪಾಂಡವರು ಬರ್ತಾ ಇದ್ದಾರೆ. ವೈಡೂರ್ಯಂ ಪರ್ವತಂ ಚೈವ ನರ್ಮದಾಂ ಚ ಮಹಾನದೀಂ. ವೈಢೂರ್ಯ ಪರ್ವತ ಹಾಗೂ ನರ್ಮದಾ ಅನ್ನುವ ನದಿ, ಆ ನದಿಯ ತೀರಕ್ಕೆ ಪಾಂಡವರು ಬಂದಿದ್ದಾರೆ. ಅಷ್ಟೇ ಅಲ್ಲ, ದಾರಿಯಲ್ಲಿ ಅನೇಕ ಉತ್ತಮವಾದಂತಹ ತೀರ್ಥಗಳ ಮಹಿಮೆಯನ್ನು ಕೂಡ ಲೋಮಶರು ಪಾಂಡವರಿಗೆ ತಿಳಿಸ್ತಾ ಇದ್ದರು. ತೀರ್ಥಾನಿ ರಮಣೀಯಾನಿ ತತ್ರ ತತ್ರ ವಿಷಾಂಪತೆ. ಅಲ್ಲಲ್ಲೇ ದಾರಿಯಲ್ಲಿರ್ತಕ್ಕಂತಹ ತೀರ್ಥಗಳು, ಕ್ಷೇತ್ರಗಳು, ಹಿಂದೆ ಆ ಜಾಗಗಳಲ್ಲಿ ಯಾರ್ಯಾರು ತಪಸ್ಸನ್ನು ಮಾಡಿದ್ರು, ದೇವರ ಅವತಾರ ಏನಾಗಿದ್ದರೂ ಅದನ್ನು ತಿಳಿಸ್ತಾ ಲೋಮಶರು ಎಲ್ಲ ವಿವರವನ್ನು ಪಾಂಡವರಿಗೆ ತಿಳಿಸ್ತಾ ಇದ್ದಾರೆ. ಮಹಾನದಿಯ ಬಗ್ಗೆಯೂ ಕೂಡ ಆ ಸಂದರ್ಭದಲ್ಲಿ ಹೇಳಿದರು. ಯಥಾ ಯೋಗಂ ಯಥಾ ಪ್ರೀತಿ ಸಯಯೌ ಭ್ರಾತೃಭಿಃ ಸಹ ಸಂದದಾನೋ ಅಸಕೃತ್ವಿತ್ತಂ ಬ್ರಾಹ್ಮಣೇಭ್ಯೋ ಸಹಸ್ರಶಃ. ಪಾಂಡವರ ಒಂದು ಮಹತ್ವ ನೋಡಿ.
ದಾರಿಯಲ್ಲಿ ಪಾಂಡವರು ಹೋಗ್ತಾ ಇದ್ದರೆ ಅನೇಕ ಬ್ರಾಹ್ಮಣರೆಲ್ಲ ಅವರನ್ನು ಹಿಂಬಾಲಿಸ್ತಾ ಇದ್ದರು. ಎಷ್ಟು ಅಂತಂದರೆ ಬ್ರಾಹ್ಮಣೇಭ್ಯೋ ಸಹಸ್ರಶಃ, ಸಾವಿರಾರು ಬ್ರಾಹ್ಮಣರು ಪಾಂಡವರನ್ನು ಹಿಂಬಾಲಿಸ್ತಾ ಇದ್ದರು ಅಂತ. ಅವರಿಗೆಲ್ಲ ರಾಜ ಸಂದದಾನೋ ಅಸಕೃತ್ವಿತ್ತಂ, ಬೇಕಾದಷ್ಟು ದಕ್ಷಿಣೆಯನ್ನು ಕೊಡ್ತಾ ಇದ್ದ. ಇದು ಒಬ್ಬ ರಾಜ ಹೇಗೆ ನಡೆದುಕೊಳ್ಳಬೇಕು ಅನ್ನೋದಕ್ಕೆ ಈ ಯುಧಿಷ್ಠಿರನ ಚರಿತ್ರೆಯನ್ನು ನಾವು ಕೇಳಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಬರತಕ್ಕಂತಹ ಬ್ರಾಹ್ಮಣರಿಗೆ ವಾಸದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ದಿನನಿತ್ಯ ಅವರಿಗೆ ಮೃಷ್ಟಾನ್ನ ಊಟವನ್ನು ಪಾಂಡವರು ಹಾಕ್ತಾಯಿದ್ರು. ಅರಮನೆಯಲ್ಲಿದ್ದರೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ಋಷಿಮುನಿಗಳು ಬ್ರಾಹ್ಮಣರು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೋ ವರ್ಷಕ್ಕೆ ಒಂದು 4 ಬಾರಿ ನಡಿಬಹುದೇನೋ. ಆದರೆ ಪಾಂಡವರು ವನವಾಸ ಕಾಲದಲ್ಲಿ ಪ್ರತಿನಿತ್ಯ ಸಾವಿರಾರು ಬ್ರಾಹ್ಮಣರಿಗೆ ಊಟವನ್ನು ಹಾಕಿ ಯಥೇಚ್ಛವಾಗಿ ದಾನವನ್ನು ಮಾಡ್ತಾಯಿದ್ರು. ಈ ವೈಢೂರ್ಯ ಪರ್ವತವನ್ನು ದರ್ಶನ ಮಾಡಿದರು. ಹಾಗೆ ನರ್ಮದಾ ನದಿಯಲ್ಲಿ ಸ್ನಾನವನ್ನೂ ಕೂಡ ಮಾಡಿದ್ದಾರೆ. ಯಾರು ಈ ವೈಢೂರ್ಯ ಪರ್ವತದ ದರ್ಶನವನ್ನು ಮಾಡಿ ನರ್ಮದಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ದೇವತೆಗಳ ಉತ್ತಮವಾದಂತಹ ಲೋಕವನ್ನು ತಲುಪ್ತಾರೆ. ದೇವಾನಾಮೇತಿ ಕೌಂತೇಯ ತಥಾ ರಾಜ್ಞಾಂ ಸಲೋಕತಾಂ, ದೇವತೆಗಳ ಲೋಕವನ್ನು ತಲುಪ್ತಾರೆ. ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ನದಿ ಪರ್ವತ. ಈ ನರ್ಮದಾ ನದಿಯ ದರ್ಶನವೇ ಬಹಳ ವಿಶೇಷ. ಏನ ಮಾಸಾದ್ಯ ಕೌಂತ್ಯೇಯ ಸರ್ವ ಪಾಪೈ ಪ್ರಮುಚ್ಯತೆ, ಯಾರು ನರ್ಮದಾ ನದಿಯ ಸ್ಮರಣೆಯನ್ನು ಮಾಡ್ತಾರೋ, ಯಾರು ನರ್ಮದಾ ನದಿಯಲ್ಲಿ ಮುಳುಗು ಹಾಕ್ತಾರೋ ಅವರೆಲ್ಲರೂ ಕೂಡ ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪದಿಂದ ನಿರ್ಮುಕ್ತರಾಗ್ತಾರೆ. ಅದರಲ್ಲೂ ಕೂಡ ತ್ರೇತಾ ಮತ್ತು ದ್ವಾಪರ ಯುಗದ ಸಂಧಿಕಾಲ, ಆ ಸಂಧಿಕಾಲದಲ್ಲಿ ಇದು ದ್ವಾಪರ ಯುಗದಲ್ಲಿ ನಡೆದಂತಹ ಘಟನೆ. ತ್ರೇತಾ ಯುಗದ ನಂತರದ ಯುಗ ದ್ವಾಪರ, ಅವೆರಡರ ಸಂಧಿಕಾಲದಲ್ಲಿ ಯಾರು ಈ ಪರ್ವತದ ದರ್ಶನ ಹಾಗೂ ಸ್ನಾನವನ್ನು ಮಾಡ್ತಾರೋ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಎಲ್ಲ ಯುಗಗಳ ಮಧ್ಯದಲ್ಲಿ ಸಂಧಿಕಾಲ ಅಂತ ಇರುತ್ತೆ. ದಿನದಲ್ಲೂ ಕೂಡ ಸಂಧಿಕಾಲ ಇರುತ್ತೆ, ಅದೇ ಸಂಧ್ಯಾ ವಂದನೆ. ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂತಹ ವಂದನೆ ಅದು ಸಂಧ್ಯಾ ವಂದನೆ. ರಾತ್ರಿ ಹೋಗಿ ಬೆಳಗ್ಗಿನ ಜಾವ ಬರಬೇಕಾದ್ರೆ ಮಧ್ಯದಲ್ಲಿ ಒಂದು ಸಂಧಿ, ಮಧ್ಯಾಹ್ನ ಬರಬೇಕಾದ್ರೆ ಬೆಳಗ್ಗಿನ ಹೊತ್ತು ಹೋಗಿ ಮಧ್ಯಾಹ್ನ ಬರುತ್ತೆ, ಅದು ಒಂದು ಸಂಧಿಕಾಲ. ಸಾಯಂಕಾಲ ಅದು ಹೋಗಿ ರಾತ್ರಿ ಬರ್ತಕ್ಕಂತಹ ಕಾಲ, ಅದೊಂದು ಸಂಧಿಕಾಲ. ಮಧ್ಯದ ಕಾಲಗಳನ್ನು ಸಂಧಿಕಾಲ ಅಂತ ಕರೀತಾರೆ. ಈಗ ದ್ವಾಪರ ಯುಗ ಹೋಗಿ ಕಲಿಯುಗ, ಯದ್ಯಪಿ ಇದು ಕಲಿಯುಗದ ಸಂಧಿಕಾಲ ಅಷ್ಟೆ, ಒಂದೊಂದು ಯುಗದ ಮಧ್ಯದಲ್ಲಿಯೂ ಕೂಡ ಸಂಧಿಕಾಲ ಇರುತ್ತೆ. ಕಲಿಯುಗದ ಸಂಧಿಕಾಲ ಅದು 36,000 ವರ್ಷ ಕಲಿಯುಗದ ಸಂಧಿಕಾಲ. ಈಗ ಕಲಿಯುಗ ಪ್ರಾರಂಭ ಆಗಿ 5,000 ವರ್ಷ ಆಗಿದೆ. ಯಾವಾಗ ಪಾಂಡವರು ಹಾಗೂ ಕೌರವರ ಯುದ್ಧ ನಡೀತೋ, ದುರ್ಯೋಧನನ ಪತನ ಆಯಿತೋ, ಅವತ್ತಿನಿಂದ ಕಲಿಯುಗ ಪ್ರಾರಂಭ ಆಯಿತು. ಸರಿಸುಮಾರು 5,000 ವರ್ಷ ಆಗಿದೆ. ಇನ್ನೊಂದು 31,000 ವರ್ಷ ಅದು ಸಂಧಿಕಾಲವೇ. ದ್ವಾಪರ ಕಲಿಯುಗದ ಸಂಧಿಕಾಲ ಇದು. ಹೀಗೆ ತ್ರೇತಾ ಮತ್ತು ದ್ವಾಪರದ ಸಂಧಿಕಾಲದಲ್ಲಿ ಯಾರು ಈ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲ. ಅಂದರೆ ಈ ಕಾಲದಲ್ಲಿ ಮಾಡದವರಿಗೆ ಇಲ್ಲ ಅಂತ ಅರ್ಥ ಅಲ್ಲ, ಆವಾಗ ವಿಶೇಷ. ಇವಾಗಲೂ ಕೂಡ ಅದು ಮಹಾನದಿಯೇ. ಪ್ರತಿನಿತ್ಯ ಆ ನದಿಯ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಅಷ್ಟೇ ಅಲ್ಲ, ಶರ್ಯಾತಿ ಯಜ್ಞ ಮಾಡಿದ ಸ್ಥಳ, ಆ ಸ್ಥಳ ಬಹಳ ಪವಿತ್ರಕರವಾಗಿರತಕ್ಕಂಥದ್ದು.
ಅಲ್ಲಿ ಸ್ವತಃ ಇಂದ್ರನೇ ಬಂದಿದ್ದ ಅಶ್ವಿನಿ ದೇವತೆಗಳ ಜೊತೆಯಲ್ಲಿ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡಿ ಸೋಮಪಾನವನ್ನು ಮಾಡ್ದ. ಅಷ್ಟು ಶ್ರೇಷ್ಠಕರವಾಗಿರತಕ್ಕಂತಹ ಜಾಗ ಅದು ನರ್ಮದಾ ನದಿಯ ತೀರ. ಚುಕೋಪ ಭಾರ್ಗವಶ್ಚಾಪಿ ಮಹೇಂದ್ರಾಯ ಮಹಾತಪಾಃ ಸ್ತಂಭಯಾಮಾಸ ಚ ತಂ ವಾಸನಂ ಚವನಃ ಪ್ರಭು. ಇನ್ನೊಂದು ಘಟನೆಯನ್ನು ಕೂಡ ಅಲ್ಲಿ ಹೇಳ್ತಾರೆ. ಭಾರ್ಗವ ಚವನಃ, ಭೃಗುಕುಲದಲ್ಲಿ ಜನಿಸಿರತಕ್ಕಂತಹ ಚವನ ಋಷಿಗಳು ಇಂದ್ರನ ಮೇಲೆ ಬಹಳ ಕೋಪವನ್ನು ಮಾಡಿಕೊಂಡ್ರಂತೆ. ಚುಕೋಪ ಭಾರ್ಗವಶ್ಚಾಪಿ, ಚುಕೋಪ ಬಹಳ ಕೋಪವನ್ನು ಮಾಡಿದರು. ಚವನ ಋಷಿಗಳು ಅಂತಂದರೆ ಮಹಾ ತಪಸ್ವಿಗಳು. ಅವರ ತಪಸ್ಸಿನ ವರ್ಣನೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಮಹಾ ತಪಸ್ವಿಗಳು ತಪಸ್ಸನ್ನು ಮಾಡ್ತಾ ಇದ್ದರೆ ಅವರ ಸುತ್ತಮುತ್ತ ಎಲ್ಲ ಹುತ್ತ ಬೆಳೆದು ಬಿಟ್ಟಿತ್ತಂತೆ. ಅದು ಅವ್ರಿಗೆ ಗೊತ್ತಾಗಿಲ್ಲ ನಮ್ಮ ಸುತ್ತಲೂ ಏನಾಗ್ತಾ ಇದೆ ಅಂತ. ಅಷ್ಟು ಅವರು ಪ್ರಾಪಂಚಿಕ ಲೋಕವನ್ನು ಮರೆತು ತಪಸ್ಸನ್ನು ಮಾಡ್ತಾಯಿದ್ರು. ಎಲ್ಲ ಕಡೆ ಹುತ್ತ ಬೆಳೆದು ಬಿಟ್ಟಿತ್ತು. ಕೇವಲ ಕಣ್ಣಿನ ಭಾಗದಲ್ಲಿ ಮಾತ್ರ ಸ್ವಲ್ಪ ಅವಕಾಶ ಇತ್ತು ಅಂತ. ಆ ನಕ್ಷತ್ರದ ತೇಜಸ್ಸನ್ನು ನೋಡಿ ಅಲ್ಲಿ ಸುಕನ್ಯೆ ಮುಳ್ಳಿನಿಂದ ಅವರ ಕಣ್ಣಿಗೆ ಚುಚ್ಚುತ್ತಾಳೆ. ಆ ಕಥೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಮುಂದಿನ ಉಪನ್ಯಾಸಕಾರರು ಹೇಳ್ತಾರೆ, ಚವನ ಋಷಿಗಳು ಇಂದ್ರನ ಮೇಲೆ ಕೋಪವನ್ನು ಮಾಡಿದರು. ಅವನ ಬಾಹುವನ್ನು ಸ್ತಂಭದಂತೆ ಮಾಡಿಬಿಟ್ರು ಅಂತ. ಸ್ತಂಭದಂತೆ ಅಂತಂದರೆ ಕಟ್ಟಿಗೆ ಅಂತೆ, ಅದು ಅಳ್ಳಾಡಬಾರದು, ಆ ರೀತಿಯಾಗಿ ಸ್ತಂಭನವನ್ನು ಮಾಡಿದರು. ಅದು ಒಬ್ಬ ಋಷಿಯ ಒಂದು ತಪಸ್ಸಿನ ಮಹತ್ವ. ಯದ್ಯಪಿ ದೇವತೆಗಳ ನಂತರದ ಕಕ್ಷೆಯಲ್ಲಿ ಋಷಿಗಳು ಬರೋದು, ಆದರೆ ಋಷಿಗಳಿಗೂ ಒಂದು ತಪಸ್ಸಿನ ಶಕ್ತಿ ಇತ್ತು. ಅವರ ತಪಸ್ಸಿನ ಮುಂದೆ ಯಾರಿಗೂ ಮುನ್ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಬ್ರಾಹ್ಮಣರ ಒಂದು ವರ್ಚಸ್ಸು. ಆ ವರ್ಚಸ್ಸನ್ನೆಲ್ಲ ನಾವು ಇವತ್ತಿನ ದಿವಸ ಕಳೆದುಕೊಂಡು ಬಿಟ್ಟಿದ್ದೇವೆ. ಆದರೆ ನಿಜವಾದ ಒಂದು ಬ್ರಾಹ್ಮ ತೇಜಸ್ಸು ಅಂತ ಕರೀತಾರಲ್ಲ, ಅದನ್ನು ಎದುರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ, ಯಾವ ಕ್ಷತ್ರಿಯರಿಗೂ ಕೂಡ ಆಗಲ್ಲ. ಅಂತಹ ಬಲ ಅದು ಋಷಿಗಳದು. ಕೇವಲ ತಪಸ್ಸಿನಿಂದ ಅಂತಹ ವರ್ಚಸ್ಸನ್ನು ಪಡಿತಾ ಇದ್ದರು. ಇಂದ್ರನಿಗೂ ಚವನರಿಗೂ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿ ಸಿಟ್ಟಾಗಿ ಅವನ ಕೈಗಳನ್ನು ಸ್ತಂಭನ ಮಾಡಿಬಿಟ್ರು. ಕೈಯೇ ಅಳ್ಳಾಡಿಸ್ಲಿಕ್ಕಾಗಲಿಲ್ಲ. ಆ ರೀತಿಯಲ್ಲಿ ಚವನ ಋಷಿಗಳು ಮಾಡಿದರು ಅಂತ. ಸಂಸ್ತಂಭಯಾಮಾಸ ಚ ತಂ ವಾಸವಂ ಚವನಃ ಪ್ರಭು. ಚವನ ಋಷಿಗಳು ವಾಸವ ಇಂದ್ರನನ್ನು ಸಂಸ್ತಂಭಯಾಮಾಸ, ಹಾಗೆ ನಿಲ್ಲಿಸಿಬಿಟ್ರು ಅಂತ. ಮುಂದೆಯೂ ಕೂಡ ಹಾಗೆ ಆಗತ್ತೆ. ಆ ಸುಕನ್ಯೆ ಅಲ್ಲಿಗೆ ಬಂದಾಗ, ಚವನ ಋಷಿಗಳ ಆಶ್ರಮಕ್ಕೆ ಬಂದಾಗ ಅವರಿಗೆ ಅಪಚಾರ ನಡೀತು. ಆವಾಗ ಅವ್ರು ನೋಡಿದಾಗ ಇಡೀ ಆ ಸೈನ್ಯವೇ ನಡುಗಿ ಹೋಗಿಬಿಡ್ತು, ಸ್ತಂಭದಂತೆ ಆಯಿತು ಅಂತ ಅಲ್ಲಿ ವರ್ಣನೆ ಬರುತ್ತೆ. ಮುಂದೆ ಚವನರು ಸುಕನ್ಯೆಯನ್ನು ಮದುವೆ ಆಗ್ತಾರೆ. ಅದು ಮುಂದೆ ಬರುತ್ತೆ ಆ ಕಥೆ. ಅವಳನ್ನು ಮದುವೆಯಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಅಲ್ಲಿ ಸ್ವತಃ ಅಶ್ವಿನಿ ದೇವತೆಗಳೇ ಬಂದು ಸೋಮರಸವನ್ನು ಪಾನ ಮಾಡಿದ್ದಾರೆ. ಹೀಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರ. ಇಷ್ಟನ್ನು ಲೋಮಶ ಮಹರ್ಷಿಗಳು ಹೇಳಿದಾಗ ಯುಧಿಷ್ಠಿರ ಕೇಳ್ತಾನೆ, ಕಥಂ ವಿಷ್ಟಂಬಿತಸ್ತೇನ ಭಗವಾನ್ ಪಾಕಶಾಸನಃ. ಇಂದ್ರ ಯಾಕೆ ಸ್ತಂಭದಂತೆ ಆದ? ಅವರಿಬ್ಬರ ಮಧ್ಯದಲ್ಲಿ ಏನು ನಡೀತು? ಯಾಕೆ ಚವನ ಋಷಿಗಳು ಇಂದ್ರನ ವಿಷಯದಲ್ಲಿ ಕೋಪ ಮಾಡಿಕೊಂಡ್ರು? ಮುಂದೆ ಏನಾಯಿತು? ಅಶ್ವಿನಿ ದೇವತೆಗಳು
ಚವನ ಋಷಿಗಳಿಗೆ ಯಾಕೆ ಬಂದರು? ಹಿಂದೆ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಭಾಗ ಇರಲಿಲ್ಲ. ಚವನ ಋಷಿಗಳೇ ಅಶ್ವಿನಿ ದೇವತೆಗಳಿಗೂ ಕೂಡ ಯಜ್ಞದ ಭಾಗ ಸಿಗುವಂತೆ ಮಾಡಿದರು. ಅದೆಲ್ಲ ಹೇಗೆ ನಡೀತು, ಯಾಕೆ ನಡೀತು, ಅದನ್ನು ನನಗೆ ತಿಳಿಸಿಕೊಡಬೇಕು ಅಂತ ಯುಧಿಷ್ಠಿರ ಕೇಳಿಕೊಳ್ತಾ ಇದ್ದಾನೆ. ಏತತ್ ಸರ್ವಂ ಯಥಾವೃತ್ತಂ ಆಖ್ಯಾತು ಭಗವಾನ್ ಮಮ. ಯಥಾವೃತ್ತಂ, ಹಿಂದೆ ಏನೇನು ಈ ಸ್ಥಳದಲ್ಲಿ ನಡೆದಿದೆ, ಯಾಕೆ ಚವನ ಋಷಿಗಳು ಕುಪಿತರಾದರು, ಅದನ್ನೆಲ್ಲ ನನಗೆ ಬಿಡಿಸಿ ಹೇಳಬೇಕು ಅಂತ ಯುಧಿಷ್ಠಿರ ಲೋಮಶ ಮಹರ್ಷಿಗಳಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಇಲ್ಲಿಗೆ ಆ ಅಧ್ಯಾಯ ಮುಗಿಯತ್ತೆ. 118ನೇ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ. ಮುಂದೆ ಲೋಮಶ ಮಹರ್ಷಿಗಳು ಬಹಳ ವಿಸ್ತಾರವಾಗಿ ಆ ಕಥೆಯನ್ನು ಹೇಳ್ತಾರೆ. ಚವನ ಋಷಿಗಳು ತಪಸ್ಸಿನಿಂದ ಅವರ ದೇಹ ಸಂಪೂರ್ಣ ಕೃಶ ಆಗಿ ಹೋಗಿದೆ. ಸುಕನ್ಯೆ ಬಂದು ಕಣ್ಣಿಗೆ ಚುಚ್ಚುತ್ತಾಳೆ ಕುತೂಹಲದಿಂದ. ಏನೋ ಹೊಳಿತಾ ಇರುತ್ತೆ, ಏನು ಅಂತ ಒಂದು ಮುಳ್ಳಿನಿಂದ ಚುಚ್ಚುತ್ತಾಳೆ, ರಕ್ತ ಸುರಿಯತ್ತೆ. ರಾಜ ಬಂದು ಬೇಡ್ಕೊಳ್ತಾನೆ, ಅಪರಾಧ ಆಗಿದೆ ಮಗಳಿನಿಂದ ಅಂತ. ಏನು ಪರಿಹಾರ ಅಂತ ಕೇಳಿದಾಗ ಋಷಿಗಳು ಹೇಳ್ತಾರೆ, ನಿನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟುಬಿಡು ಅಂತ. ಎಲ್ಲಿ ಅರಮನೆಯಲ್ಲಿ ಇರಬೇಕಾದವಳು ಸುಕನ್ಯೆ. ಋಷಿಗಳು ಕೇಳಿದರೆ ಕನ್ಯೆನೂ ಒಪ್ಕೊಂಡ್ಲು, ರಾಜನೂ ಕೊಟ್ಟುಬಿಟ್ಟ, ತನ್ನ ಮಗಳನ್ನು ಕೊಟ್ಟುಬಿಟ್ಟ. ಹಿಂದಿನ ಕಾಲದಲ್ಲಿ ಇದೆಲ್ಲ ಆಗ್ತಾ ಇತ್ತು. ಒಬ್ಬ ಬಡ ಬ್ರಾಹ್ಮಣ ಅಂತ ಬೇಜಾರು ಮಾಡಿಕೊಳ್ಳಿಲ್ಲ ಸುಕನ್ಯೆ. ಬಹಳ ನಿಷ್ಠೆಯಿಂದ ಅವರ ಸೇವೆಯನ್ನು ಮಾಡಿದ್ಲು. ಮುಂದೊಂದು ಸಲ ರಾಜ ಬರ್ತಾನೆ, ನನ್ನ ಮಗಳು ಹೇಗಿದ್ದಾಳೆ, ಏನು ತಿನ್ಕೊಂಡಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ. ಆ ರಾಜನಿಗೇ ಗೊತ್ತಾಗಲಿಲ್ಲ ಇವರ ವೈಭವವನ್ನು ನೋಡಿ. ಅವರ ತಪಸ್ಸಿನ ಪ್ರಭಾವದಿಂದ ಒಳ್ಳೆಯ ದೇಹವನ್ನು ಪಡ್ಕೊಂಡಿದ್ದರು ಚವನ ಋಷಿಗಳು. ರಾಜರ ವೈಭವ, ಇವರ ವೈಭವ ಮುಂದೆ ಏನೂ ಇಲ್ಲ. ರಾಜನಿಗೆ ಆಶ್ಚರ್ಯ ಆಯಿತು. ನಾವು ರಾಜರು ಅಂದ್ಕೊಳ್ತೇವೆ, ಅರಮನೆ ಇದೆ, ಏನೇನು ಇಚ್ಛೆ ಪಡ್ತೀವಿ ಎಲ್ಲ ಪದಾರ್ಥಗಳಿದೆ. ಈ ಬ್ರಾಹ್ಮಣರು ಏನು, ಅವರ ತಪಶ್ಶಕ್ತಿ ಏನು, ಇವರ ವೈಭವದ ಮುಂದೆ ನಮ್ಮದೇನೂ ಇಲ್ಲ ಅಂತ ಬಹಳ ಆಶ್ಚರ್ಯಪಡ್ತಾನೆ. ಅದೆಲ್ಲ ನಾಳೆ ದಿವಸ ಬರುತ್ತೆ. ಹೀಗೆ ಒಟ್ಟು 4 ದಿವಸ ಯಥಾಮತಿಯಾಗಿ ಈ ಭಾರತದ ಉಪನ್ಯಾಸವನ್ನು ನಾನು ಮಾಡಿದ್ದೇನೆ. ಭಾರತ ಅಂತಂದರೆ ಅದು ಮೇಲ್ನೋಟಕ್ಕೆ ಕಾಣುವ ಅರ್ಥವೇ ಬೇರೆ. ಬರೀ ಕಾಡಿನ ವರ್ಣನೆ ಇರುತ್ತೆ, ಯುದ್ಧದ ವರ್ಣನೆ ಇರುತ್ತೆ, ಇನ್ನೊಂದು ಯಾವುದೋ ವರ್ಣನೆ ಇರುತ್ತೆ. ಆದರೆ ಒಳಗಿನ ಅಧ್ಯಾತ್ಮ ಅರ್ಥವೇ ಬೇರೆ. ಭಾರತಕ್ಕೆ ಎಲ್ಲ ಕಡೆಯಲ್ಲೂ ಕೂಡ 10 ಅರ್ಥ, ಒಂದೊಂದು ಶ್ಲೋಕಕ್ಕೆ 10 ಅರ್ಥ. ಅದೆಲ್ಲ ನಮಗೆ ಅರ್ಥವೂ ಆಗಲ್ಲ. ಅದನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ನಾವು. ಈ ಭಗವದ್ಭಕ್ತರ ಚರಿತ್ರೆಗಳನ್ನು ಕೇಳ್ತಾ ಇದ್ದರೆ ಮನಸ್ಸು ಶುದ್ಧ ಆಗತ್ತೆ. ಮನಸ್ಸು ಶುದ್ಧ ಆಗ್ತಾ ಇದ್ದರೆ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ನೆಲೆಸ್ತಾನೆ. ಕೆಟ್ಟ ವಿಷಯಗಳು ಅದು ದೂರ ಹೋಗುತ್ತೆ. ಆ ಕಾರಣದಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಭಗವದ್ಭಕ್ತರ ಚರಿತ್ರೆಗಳನ್ನು ಕೇಳಬೇಕು. ನಮ್ಮ ಮನಸ್ಸು ಅದರಲ್ಲಿ ಆಸಕ್ತವಾಗಬೇಕು. ಅಂತಹ ಅನುಗ್ರಹವನ್ನು ಎಲ್ಲ ದೇವತೆಗಳು ನಮಗೆ ಮಾಡಲಿ. ಹೆಚ್ಚೆಚ್ಚು ಭಕ್ತಿ ನಮ್ಮಲ್ಲಿ ವೃದ್ಧಿಯಾಗಲಿ ಅಂತ ಕೇಳಿಕೊಳ್ತಾ ಈ 4 ದಿವಸದ ಈ ಮಹಾಭಾರತದ ಪ್ರವಚನವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.